आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समं पुमान्। माता च कमलादेवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयं। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। कंसध्वंसि पदाम्भोज संसक्तो हंसपुङ्गवः ब्रह्मण्यगुरुराजाख्यो वर्ततान् मम मानसे। तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मत् इष्टार्थसिद्धये। कामधेनु यथा पूर्वं सर्वाभीष्टफलप्रदा तथा कलो वादिराज श्रीपादो अभीष्टदः सताम्। भूतराज नमस्तुभ्यं वादिराज गुरोर्प्रियः विद्राव सर्वबाधानः सतत्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। मुकोऽप्यप्रसादेन मुकुन्दशयनायते राजराजायते रिक्तो राघवेन्द्रं तमाश्रये। रामाय शाश्वत सुविस्तृत षड्गुणाय सर्वेश्वराय मलवीर्यमहार्णवाय नत्वालिलङ्क किशोर्णवमुत्पपात निष्पीड्यतं गिरिवरं पवनस्य सूर्यं। श्रीगुरुभ्यो नमः। हरि ओಂ। यत्किंचित् पूर्वकथानुवादः। ನಿನ್ನೆ ದಿವಸದ ಕಥಾಭಾಗದಲ್ಲಿ ಪರಮಾತ್ಮ ದುಷ್ಟರನ್ನು ನಿಗ್ರಹ ಮಾಡೋ ಕಾಲಕ್ಕೂ ಆ ಜೀವರ ಯೋಗ್ಯತಾ ಅದಕ್ಕೆ ಅನುಸಾರಿಯಾಗಿ ತಾನು ಸಂಹಾರಾದಿಗಳನ್ನು ನಡೆಸ್ತಕ್ಕಂಥವ ಅನ್ನೋ ಒಂದು ಅಂಶವನ್ನೇ ಮಾರೀಚ ಸುಬಾಹು ಅವರ ವೃತ್ತಾಂತದಿಂದ ಒಬ್ಬನನ್ನ ಕೇವಲ ನಿಗ್ರಹವನ್ನು ಮಾಡೋಣ, ಸುಬಾಹುವನ್ನು ಸಂಹಾರ ಮಾಡೋಣ, ತರುವಾಯ ಯಜ್ಞದ ರಕ್ಷಣೆಯನ್ನು ಮಾಡೋಣ. ಇದರಿಂದಾಗಿ ಪರಮಾತ್ಮ ಯಾವ ತತ್ವವನ್ನು ತಾನು ನಿರೂಪಣೆ ಮಾಡಿದ ಅಂತಂದರೆ, ನಮ್ಮ ದೇಹದಲ್ಲಿ ಪಾಪ ಪುರುಷ ವಿಸರ್ಜನೆ ಮಾಡಬೇಕಾದರೆ ಯಾವ ದೇವತೆಯನ್ನು ನಾವು ಸ್ಮರಣೆ ಮಾಡ್ತೇವೆ ಆ ದೇವತೆಗಳನ್ನೇ ಪರಮಾತ್ಮ ತಾನು ಕರೆದು ಅವರವರನ್ನು ನಿಗ್ರಹ ಮಾಡಿದ್ದಾನೆ. ಹೇಗೆ ಅಂತಂದರೆ, ಈಗ ಮಾರೀಚನನ್ನು ಸಂಹಾರ ಮಾಡಬೇಕಾದ್ರೆ ವಾಯುವ್ಯಾಸ್ತ್ರವನ್ನು ಪರಮಾತ್ಮ ತಾನು ಪ್ರಯೋಗ ಮಾಡಿದ. ಸುಬಾಹುವನ್ನು ಸಂಹಾರ ಮಾಡಬೇಕಾದ್ರೆ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ. ತರುವಾಯ ಅವಭೃತ ಸ್ನಾನ ಆಗಬೇಕಾದರೆ, ಅವಭೃತ ಅಂತಂದರೆ ಪೂರ್ಣ ಅಂತರ್ಥ. ಆ ಕಾಲಕ್ಕೆ ಏನು ಮಾಡ್ತೇವೆ? ಕಲಶೋದಕದಿಂದ ಸ್ನಾನ, ಅದೇ ವರುಣ ತೀರ್ಥ. ನಾವು ಪಾಪಪುರುಷ ವಿಸರ್ಜನೆ ಮಾಡಬೇಕಾದರೆ 3 ಬೀಜಾಕ್ಷರವನ್ನು ಹೇಳ್ತೇವೆ. ಕ್ರಮವಾಗಿ ಓಂ, ಯಾವುದು ಯಂ, ಓಂ, ಇದು ವಾಯುದೇವರು ಇದಕ್ಕೆ ಅಭಿಮಾನಿಗಳು. ಅಂದರೆ ಮೊದಲಿಗೆ ನಮ್ಮಲ್ಲಿರ್ತಕ್ಕಂತಹ ಪಾಪಪುರುಷನನ್ನು, ಹಸಿಯಾಗಿರ್ತಕ್ಕಂಥವನನ್ನು ಒಣಗಿಸ್ತಾರಂತೆ ವಾಯುದೇವರು. ತರುವಾಯ ಅಗ್ನಿಬೀಜವನ್ನು ನಾವು ಹೇಳಿದಾಗ ಅಗ್ನಿ ಅದನ್ನು ಭಸ್ಮ ಮಾಡ್ತಾರೆ. ಇನ್ನು ವರ್ಣಮಂತ್ರವನ್ನು ಹೇಳಿ ನಾವೇನು ಪ್ರೋಕ್ಷಣೆಯನ್ನು ಮಾಡ್ಕೊತೇವೆ, ಇದೇ ಅವಭೃತ ಸ್ನಾನ
ಅಮೃತ ಸೇಚನ ಫಲವನ್ನು ಕೊಟ್ಟಿದ್ದಾರೆ. ಅಂದರೆ ಪಾಪ ಪುರುಷ ವಿಸರ್ಜನೆ, ಅವಭೃತ ಸ್ನಾನ, ಈ ಎರಡೂ ಕಾರ್ಯವನ್ನು ಕೂಡ ಪರಮಾತ್ಮ ತಾನಲ್ಲಿ ಪ್ರಯೋಗ ಮಾಡಿರುವ ಅಸ್ತ್ರದಿಂದ, ಅಸ್ತ್ರ ಅಂತಂದ್ರೇನು? ಮಂತ್ರ ಪ್ರಯೋಗ ಮಾಡಿದಾಗ ಶಸ್ತ್ರಕ್ಕೆ, ಆಯುಧಗಳಿಗೆ ಮಂತ್ರದ ಪ್ರಯೋಗ ಆಯಿತು ಅಂತಂದರೆ ಅದು ಅಸ್ತ್ರ ಅಂತ ಕರೆಸ್ಕೊಳ್ಳುತ್ತೆ. ಕೇವಲ ಆಯುಧ ಇದ್ದರೆ ಅದು ಶಸ್ತ್ರ ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಆ ಕ್ರಮದಿಂದ ಓಂ ಯಂ ಓಂ ಓಂ ರಂ ಓಂ ಓಂ ವಂ ಓಂ ಈ ಮೂರು ಮಂತ್ರಗಳು ಪುರುಷನಾದವನು ಪಾಪ ಪುರುಷ ವಿಸರ್ಜನೆ ಮಾಡಬೇಕಾದರೆ ಇಷ್ಟನ್ನು ಸ್ಮರಣೆ ಮಾಡಿದರೆ, ಸ್ತ್ರೀಯರು ಓಂಕಾರ ಜಾಗದಲ್ಲಿ ಶ್ರೀಕಾರವನ್ನು ಹಾಕಿ ಅವರಲ್ಲಿರ್ತಕ್ಕಂತಹ ಆ ಪಾಪ ಪುರುಷನ ವಿಸರ್ಜನೆಯನ್ನು ಮಾಡಬೇಕು ಅಂತ ಏನು ನಮಗೆ ಶಾಸ್ತ್ರಾದಿಗಳು ತಿಳಿಸಿದೆ, ಅದಕ್ಕೆ ಅನುಗುಣವಾಗಿ ಪರಮಾತ್ಮ ತಾನಲ್ಲಿ ಕಾರ್ಯವನ್ನು ಪ್ರವೃತ್ತ ಮಾಡ್ತಾ ಆ ಅಸ್ತ್ರಗಳನ್ನೇ ಅಲ್ಲಿ ಪ್ರಯೋಗವನ್ನು ಮಾಡಿದ್ದಾನೆ ಅನ್ನೋ ಆಧ್ಯಾತ್ಮಿಕವಾದ ಚಿಂತನೆಯನ್ನು ನಾವು ಮಾಡ್ತಾ ಇನ್ನು ಮುಂದೆ ವಿಶೇಷವಾಗಿ ಅಹಲ್ಯಾದೇವಿಯರ ಎರಡೆರಡು ನೀವು ಯಾವ್ದಾದ್ರು ನೀವು ಹೇಳ್ಕೋಬೋದು, ಅದೇನು ಬಾಧಕ ಇಲ್ಲ ನಿಮಗೆ. ನೀವು ಅದನ್ನು ಹೇಳ್ಕೋಬೇಕು. ಅದನ್ನ ಇಲ್ಲಿ ಪೂರಕವಾಗಿ ನಾವು ರಾಮದೇವರು ಮಾಡಿರುವ ಕಾರ್ಯಕ್ಕೆ ಸಮನ್ವಯ ಮಾಡಿದ್ದಷ್ಟೇ. ಅದರಿಂದ ಪಾಪ ಪುರುಷ ವಿಸರ್ಜನೆ ವಿನಿಯೋಗ ನೀವು ಸಂಧ್ಯಾವಂದನೆ ಮಾಡುವ ಕಾಲಕ್ಕೆ ಬರ್ತಕ್ಕಂಥ ಒಂದು ಮಂತ್ರ. ಇದು ವಿಶೇಷವಾಗಿ ನಾವು ಧ್ಯಾನಾದಿಗಳಿಗೆ ಕೂಡೋ ಕಾಲಕ್ಕೆ ಏತದ್ ಬೀಜಾಕ್ಷರವನ್ನು ನಾವು ಉಚ್ಚಾರ ಮಾಡಿದಾಗ ನಮ್ಮಲ್ಲಿ ಇರ್ತಕ್ಕಂತಹ ಆ ಪಾಪ ಪುರುಷನವನ್ನು ಅನಾಹತ ಚಕ್ರಾದಿಗಳಿಗೆ ನಾವು ತಂದು ತರುವಾಯ ಅವನನ್ನು ನಮ್ಮ ಎಡನಾಸಾಪುಟದಿಂದ ನಾವು ಹೊರಗಡೆ ಬಿಡ್ತಕ್ಕಂಥದ್ದೇನಿದೆ, ಅದಾದ ನಂತರದಲ್ಲಿ ಆಪೋ ಇಷ್ಟ ಮಯೋರ್ಭುವಃ ಅನ್ನೋ ಆ ಒಂದು ಮಂತ್ರವನ್ನು ಹೇಳ್ತಾ ಅಮೃತ ಸೇಚನ, ಅಂದರೆ ದೇಹ ಶುದ್ಧಾರ್ಥವಾಗಿ, ಯಾಕೆ ಈ ಆ ಪಾಪ ಪುರುಷ ವಿಸರ್ಜನೆ ಆದ ಮೇಲೆ ಒಂದು ಸ್ನಾನ ಆಗಬೇಕು. ಆ ಸ್ನಾನಕ್ಕೆ ಪುನಃ ಸ್ನಾನಕ್ಕೆ ಹೋಗಿ ಅಂತ ಹೇಳಲಿಲ್ಲ, ಅದಕ್ಕಾಗಿ ಪ್ರೋಕ್ಷಣೆ ಮಾಡಿಕೊಡೋದೇ ಆಪೋಹಿಷ್ಟ ಮಂತ್ರದಿಂದ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಏತತ್ಕ್ರಮದಿಂದ ನಾವು ಮಾಡಿ ಇನ್ನು ಮುಂದೆ ಅಹಲ್ಯಾದೇವಿಯರ ಶಾಪ ವಿಮೋಚನೆಯನ್ನು ಪರಮಾತ್ಮ ತಾನು ವಿಶೇಷವಾಗಿ ಅಲ್ಲಿ ನಡೆಸಿದ್ದಾನೆ. ಏನದರ ಆಂತರ್ಯ? ಅಹಲ್ಯಾದೇವಿ, ಅಹಲ್ಯ ಅಂದ್ರೇನು? ಹಲ ಅಂದರೆ ದೋಷ, ಅದಕ್ಕೆ ವಿರುದ್ಧವಾದ ಶಬ್ದ ದೋಷರಹಿತಳು ಶಬ್ದವೇ ತಿಳಿಸ್ತಾರೆ ನಮಗೆ. ಆದರೂ ಕೂಡ ಅಹಲ್ಯಾದೇವಿಯರ ಆ ಒಂದು ಶಾಪ ವೃತ್ತಾಂತ ಏನು? ಗೌತಮರು ತಾವು ಯಾಕೆ ಶಾಪವನ್ನು ಕೊಟ್ಟರು? ಇಂದ್ರದೇವರು ಶಾಪವನ್ನು ಯಾಕೆ ಸ್ವೀಕಾರ ಮಾಡಿದ್ರು? ತಾವು ಅತ್ಯಂತ ಅವರಳಾದ ಯಾರು? ಅಹಲ್ಯಾದೇವಿ ಇಂದ್ರದೇವರಿಗೆ ಹೋಲಿಸಿದಾಗ ಅತ್ಯಂತ ಕೆಳಮಟ್ಟದ ದೇವತೆ ಯಾರು? ಅದ್ಯಾಪಿ ಇಂದ್ರದೇವರ ಪತ್ನಿಯಾದ ಶಚಿದೇವಿ 10ನೇ ಕಕ್ಷೆಯಲ್ಲಿ ಬರ್ತಕ್ಕಂಥವು. ಅವಳ ಸೌಂದರ್ಯಕ್ಕೂ ಅಹಲ್ಯಾದೇವಿಯ ಸೌಂದರ್ಯಕ್ಕೂ ಬಹಳ ಅವರತ್ವ ಇದೆ. ಆದರೂ ಇಂದ್ರದೇವರು ತಾವ್ಯಾಕೆ ಅಪೇಕ್ಷೆ ಮಾಡೋದು? ಇದರಿಂದಾಗಿ ಇಂದ್ರದೇವರಿಗೆ ಪಾಪ ಬಂತೋ ಪುಣ್ಯ ಬಂತೋ? ಪುಣ್ಯವೇ ಪ್ರಾಪ್ತಿಯಾಯಿತು. ನಾವು ಪುಣ್ಯ ಅಂತ ಹೀಗೆ ಹೇಳಿದ್ರೆ ಲೋಕದಲ್ಲಿ ನಾವೇ ಒಂದು ಅಪಪಾಠವನ್ನು ಹಾಕ್ತಂತೆ ಆಯ್ತಲ್ಲ ಅಂತಂದರೆ ಅದಕ್ಕೆ ತಿಳಿಸು. ದೇವತೆಗಳು ಮಾಡಿದಾಗ ಅವರು ಮಾಡಿರ್ತಕ್ಕಂಥ ಅಕಾರ್ಯವೂ ಕೂಡ ಸತ್ಕಾರ್ಯದಲ್ಲಿ ಅದು ವಿನಿಮಯ ಆಗುತ್ತೆ. ಹೇಗೆ ಅಂತಂದರೆ ಆ ದೇವತಾ ಸ್ಥಾನಕ್ಕೆ ಅಂದರೆ ಆ ಪದವಿಗೆ ದೇವತೆಗಳು ತಾವು ಬರಬೇಕು, ಬಂದಿದ್ದಾರೆ ಅಂತಂದರೆ ಅವರಿಗೆ ಅಪರೋಕ್ಷ ಆಗಿಲ್ಲ ಅಂತಂದರೆ ದೇವತಾ ಪದವಿ ಅವರಿಗೆ ಪ್ರಾಪ್ತ ಆಗೋಲ್ಲ. ಅಪರೋಕ್ಷ ಜ್ಞಾನ ಆಯಿತು ಅಂತಂದರೆ ಪರಮಾತ್ಮನ ಭಾವವನ್ನು ತಿಳಿದು ಕಾರ್ಯವನ್ನು ಪ್ರವೃತ್ತ ಮಾಡ್ತಾರೆ. ಹಾಗಾಗಿ ಇಲ್ಲಿ ಇಂದ್ರದೇವರು ತಾವು ಅಹಲ್ಯಾದೇವಿಯನ್ನು ಗಮನ ಮಾಡಿದ್ದಾರೆ ಅಂತಂದರೆ ಅಪೇಕ್ಷಿತ ಕಾರ್ಯವನ್ನು ನಡೆಸಿದ್ದಾರೆ ಅಂತ ಸರ್ವಥಾ ನಾವನ್ನು ಅರ್ಥ ಮಾಡಬಾರದು. ಕೇವಲ ಭಗವತ್ ಆಜ್ಞಾನುಸಾರ ಏತತ್ ಕ್ರಿಯೆಯನ್ನು ತಾವು ನಡೆಸಿದ್ದಾರೆ ಅನ್ನೋದನ್ನೇ ಆಚಾರ್ಯರು ಕೂಡ ತಾವು ನಿರ್ಣಯವನ್ನು ಕೊಡುತ್ತಾ ಒಂದು ದೃಷ್ಟಾಂತವನ್ನು ತಿಳಿಸ್ತಾರೆ. ಅದ್ಯಾಪಿ ಇಂದ್ರದೇವರು ತಾವು ಅಹಲ್ಯಾದೇವಿಯನ್ನು ಗಮನ ಮಾಡಬೇಕಾದರೆ
ಗೌತಮರ ರೂಪದಲ್ಲಿ ಬಂದರು ಅಂತ ತಿಳಿಸ್ತಾರೆ. ತಾವು ಅಹಲ್ಯಾದೇವಿಯ ಸ್ಪರ್ಶಾದಿಗಳ ನಂತರ ಅಹಲ್ಯಾದೇವಿ ಗೋಚರ ಆಯಿತು, ಬಂದಿರತಕ್ಕಂಥವ ಇಂದ್ರ ಅಂತ ಗೋಚರ ಆಯಿತು. ಸ್ವಾಮಿ ಇಲ್ಲಿಂದ ಹೊರಡಿ ಇನ್ನೇನು ಗೌತಮರು ಬರ್ತಾರೆ ಅಂತ ತಿಳಿಸಿದ್ರೂ ಕೂಡ ಇಂದ್ರದೇವರು ಗೌತಮರ ರೂಪದಲ್ಲೇ ಇದ್ರು. ಯಾಕಿದ್ರು ಅಂತಂದ್ರೆ ಗೌತಮರು ಬರಬೇಕು, ಅವರಿಂದ ಶಾಪವನ್ನು ಸ್ವೀಕಾರ ಮಾಡಬೇಕು. ಚಿಕ್ಕವರು ದೊಡ್ಡವರಿಗೆ ಶಾಪವನ್ನು ಕೊಟ್ಟಾಗ ಅವರ ಯೋಗ್ಯತೆ ಮೀರಿದ ಪುಣ್ಯ ಹ್ರಾಸ ಆಗಬೇಕು. ಸರಿಯಪ್ಪ, ಅವರಲ್ಲಿದ್ದಂತಹ ಅಧಿಕವಾದ ಪುಣ್ಯ ಇದ್ರೆ ಅದು ಒಳ್ಳೇದಾಯ್ತಲ್ಲ, ಇನ್ನೊಂದು ಸ್ವಲ್ಪ ನಮಗೆ ಜಾಸ್ತಿ ಆನಂದಾದಿಗಳು ಅಂತಂದ್ರೆ ಅಪರೋಕ್ಷ ಜ್ಞಾನ ಆದ ನಂತರದಲ್ಲೂ ಕೂಡ ಕಾಮ್ಯ ರೂಪವಾದ ಕಾರ್ಯವನ್ನು ನಾವು ನಡೆಸಿದ್ದೇವೆ ಅಂತಂದ್ರೆ ಅದು ಲೇಪ ಆಗುತ್ತೆ. ಇದನ್ನ ಸ್ಪಷ್ಟವಾಗಿ ತಿಳಿಬೇಕು. ನಾವು ಸಾಮಾನ್ಯ ಅರ್ಥ ಏನು ಮಾಡಿರ್ತೇವೆ ಅಂತಂದ್ರೆ ಅಪರೋಕ್ಷ ಆದ್ಮೇಲೆ ಸಂಚಿತ ಆಗಾಮಿಗಳು ನಮಗೆ ಲೇಪ ಆಗೋಲ್ಲ ಅಂತ ಇದು ಸಾಮಾನ್ಯವಾದಂತಹ ಒಂದು ವಾಕ್ಯವನ್ನು ನಾವು ಮೇಲಿಂದ ಮೇಲಿನ ಔಷಧ ಮಾಡಿರ್ತೇವೆ. ಆದರೆ ಯಾವಾಗ ನಮಗೆ ಲೇಪ ಆಗೋಲ್ಲ, ಆಗಾಮಿ ಅದ್ಯಾಕೆ ಮುಂದೆ ಮಾಡ್ತಕ್ಕಂತಹ ಫಲಗಳು ಆಗಾಮಿ ಅಂತಂದ್ರೆ ಅದು ನಿಷ್ಕಾಮ ರೂಪವಾಗಿದ್ರೆ ಮಾತ್ರ ಅದು ನಮಗೆ ಲೇಪ ಆಗೋಲ್ಲ. ಗೌತಮರು ತಾವು ವಸಿಷ್ಠರ ಪದವಿಯನ್ನು ಅಪೇಕ್ಷೆ ಪಟ್ಬಿಟ್ರು, ಅದು ಕಾಮ್ಯ ರೂಪ ಆಯಿತು. ಆದರೆ ಅವರ ಯೋಗ್ಯತೆ ವಸಿಷ್ಠರ ಸ್ಥಾನಕ್ಕೆ ಬರೋ ಹಂತಕ್ಕೆ ಇರಲಿಲ್ಲ. ತನ್ನಿಮಿತ್ತ ಅವರು ಅಧಿಕವಾದ ಮಾಡಿದಂತಹ ಪುಣ್ಯ ಏನಾಯಿತು? ಅನಿಷ್ಠ ಪುಣ್ಯ. ಅನಿಷ್ಠ ಪುಣ್ಯ ಮೋಕ್ಷಕ್ಕೆ ಪ್ರತಿಬಂಧಕ. ಎಷ್ಟು ಪ್ರತಿಬಂಧಕ? ಜನ್ಮಗಳನ್ನು ದಾಟಬೇಕು ಅವರು, ಮೋಕ್ಷ ವಿಳಂಬ ಆಗುತ್ತೆ ಅವರಿಗೆ. ಕೇವಲ ಇಷ್ಟ ಪುಣ್ಯದಿಂದ ಮಾತ್ರ ಮೋಕ್ಷಕ್ಕೆ ಹೋಗಬೇಕು. ಇಷ್ಟ ಪುಣ್ಯ ಅಂದ್ರೆ ಏನು? ಜೀವನ ಯೋಗ್ಯತೆ ಏನಿದೆಯೋ, ಈಗ ನಮ್ಮ ಯೋಗ್ಯತೆ ತಗೊಳ್ಳೋಣ, ಒಂದು ಉದ್ಧರಣೆ ಅಷ್ಟು ಇರೋಲ್ಲ, ಸುಮ್ಮನೆ ಹೇಳ್ತೀನಿ ಅಷ್ಟೇ, ಸುಮ್ಮನೆ ಒಂದು ಉದ್ಧರಣೆ ಅಂತ ತಗೊಳ್ಳೋಣ. ಆ ಉದ್ಧರಣೆಯಷ್ಟು ಮಾತ್ರ ನಾವು ಸಂಪಾದನೆ ಮಾಡಿದರೆ ಇಷ್ಟ ಪುಣ್ಯ. ಈಗ ಅಪರೋಕ್ಷ ಆದ ನಂತರದಲ್ಲೂ ನಾನು ಸಾಧನೆಯನ್ನು ಮಾಡಬೇಕಾ ಬೇಡವಾ ಇದೊಂದು ಪ್ರಶ್ನೆ ಬರುತ್ತೆ. ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಮಾಡಿದರೆ ಅನಿಷ್ಟ ಪುಣ್ಯಕ್ಕೆ ಅದು ಪರಿವರ್ತನೆ ಆದರೆ ಮಾಡಿದ್ದು ವ್ಯರ್ಥ ಆಯ್ತಲ್ಲ ಅಂತಂದ್ರೆ ಆ ಕಾಲಕ್ಕೆ ನಿಷ್ಕಾಮ ರೂಪವಾಗಿ, ನಿಷ್ಕಾಮ ರೂಪದಲ್ಲಿ ಯಾವ ಅನುಸಂಧಾನ ಇರಬೇಕು? ಸುಮ್ಮನೆ ಮಾಡ್ತಾ ಹೋಗೋದು, ಅದಕ್ಕೆ ಒಂದು ಮಾನದಂಡ ಬೇಕಲ್ಲ ಅಂತಂದ್ರೆ ಮೋಕ್ಷದಲ್ಲಿ ಆನಂದದ ಉನ್ನಾಹಕ್ಕಾಗಿ ನಾನು ಮಾಡ್ತಾ ಇದ್ದೇನೆ, ಇಷ್ಟು ಅನುಸಂಧಾನ ಬರಬೇಕು. ಮೋಕ್ಷದಲ್ಲಿ ಆನಂದದ ಉನ್ನಾಹ ಅಂದರೆ ನಿಮಗೆಲ್ಲ ಗೊತ್ತಿದೆ, ಅದನ್ನೇ ನಾನು ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡಬೇಕಾದಿಲ್ಲ. ಉನ್ನಾಹ ಅಂತಂದರೆ ಇರುವ ಆನಂದ ಮೇಲಿಂದ ಮೇಲೆ ನಮಗೆ ಅಭಿವ್ಯಕ್ತ ಆಗೋದಕ್ಕೆ ಒಂದಿಷ್ಟು ಆ ಸಾಧನೆ ನಡೆದಿರಬೇಕು. ಆ ಸಾಧನೆ ಮಾಡಿಸ್ಲಿಕ್ಕಾಗೆ ವಿಶೇಷವಾಗಿ ಭಾರತೀಯ ದೇವಿಯರ ಲೋಕಕ್ಕೆ ಹೋಗಬೇಕು. ಅಲ್ಲಿಗೆ ವಾಯುದೇವರು ಬರ್ತಾರೆ, ವಾಯುದೇವರು ಕರ್ಕೊಂಡು ಹೊರಡ್ತಾರೆ. ಇನ್ನು ಮುಂದೆ ಜೀವ ಯಾವ ಲೋಕದಲ್ಲಿದ್ದು ಸಾಧನಾದಿಗಳನ್ನು ಮಾಡಬೇಕು, ಅದು ಸುಮಾರು ರೂಪಿಯಾದ ಪರಮಾತ್ಮ ತಾನು ನಿರ್ಣಯವನ್ನು ಮಾಡಿರ್ತಾನೆ. ಅಲ್ಲಲ್ಲಿ ಇದ್ದು ಜೀವರಾಶಿಗಳು ಬ್ರಹ್ಮದೇವರಿಂದ ಉಪದಿಷ್ಟರಾಗಿ ತಾಂದೆ ಜೀವನ್ಮುಕ್ತ ಅವಸ್ಥೆಯಿಂದ ಮುಕ್ತಾವಸ್ಥೆಗೆ ತಾವು ಹೋಗ್ತಕ್ಕಂಥದ್ದೇನಿದೆ, ಇದು ಮೋಕ್ಷ ಧರ್ಮದ ಪ್ರಕರಣ. ಇದರಲ್ಲಿ ಪೂರ್ವಭಾವಿಯಾಗಿ ನಾವಿಲ್ಲಿ ಯಾವ ಅಂಶವನ್ನು ನಮ್ಮ ದೇವರಲ್ಲಿ ತಿಳಿಸ್ತಾ ಇದ್ದಾನೆ ಅಂತಂದರೆ, ಗೌತಮರು ತಮ್ಮ ಯೋಗ್ಯತೆಯನ್ನು ಮೀರಿದಂತಹ ಪುಣ್ಯವನ್ನು ತಾವೇನು ಸಂಪಾದನೆ ಮಾಡಿದ್ರು, ಅದರಲ್ಲಿ ವಸಿಷ್ಠರ ಪದವಿಗೆ ಬರಬೇಕಾದರೆ ಅತ್ಯಂತ ಶಾಂತಚಿತ್ತರಾಗಿರಬೇಕಾಗಿತ್ತು. ಈಗ ಇಂದ್ರದೇವರು ಗೌತಮರ ವೇಷಧಾರಿಯಾಗಿ ಯಾಕೆ ಬಂದರು ಅಂತಂದರೆ, ಸುಮ್ಮನೆ ಇಂದ್ರ ತಾನು ಬಂದಿದ್ರೆ ಗೌತಮರು ಹಾಗಲ್ಲ ಸಂಶಯ ಪಡ್ತಕ್ಕಂತಹ ಪ್ರವೃತ್ತಿ ಅವರಲ್ಲ. ಏನೋ ಇಂದ್ರ ಬಂದಿದ್ದಾನೆ, ತತ್ವೋಪದೇಶವನ್ನು ಮಾಡಿದ್ದಾನೆ ಅನ್ನೋ ಕ್ರಮವನ್ನೇ ತಾವು ಅರ್ಥೈಸಿಬಿಟ್ಟಿರೋರು. ಆದರೆ ಗೌತಮರ ರೂಪದಲ್ಲೇ ಬಂದಾಗ ತತ್ಕಾಲಕ್ಕೆ ಆ ಒಂದು ಸಂಶಯ ಬೀಜ ಅವರ ಮನಸ್ಸಿನಲ್ಲಿ ಬಿತ್ತನೆ ಮಾಡಬೇಕಾಗಿತ್ತು. ಅದನ್ನ ಸ್ವಯಂ ಗೌತಮರು ತಾವು ಕಂಡಿದ್ದಾರೆ. ಕಂಡಾಗ ಅಹಲ್ಯಾದೇವಿಗೆ ದೃಷ್ಟೇ ತ್ವಂ ತಿಷ್ಠ ದುರ್ಮತೆ ಶಿಲಾಯಾಮಾಶ್ರಮ ತಾವು ತಿಳಿಸ್ತಾ ಇದ್ದಾರೆ. ಶಿಲಾರೂಪದಲ್ಲಿ ಇರುವಂತ ಒಂದು
ಅಂದರೆ ಯಾವುದೇ ವಿಧವಾದಂತಹ ವಿಕಾರಾದಿಗಳು ಇಲ್ಲದಂತೆ ಈ ತತ್ಕಾರ್ಯ ನಡಿಬೇಕು ಅಂತ ತಿಳಿಸಿದ್ದಾರೆ. ಇಲ್ಲಿ ಮತ್ತೊಂದು ಅಂಶವನ್ನು ತಿಳಿಸ್ತಾರೆ. ಇಂದ್ರದೇವರು ಬಂದರು, ದೇವತಾ ಕಾರ್ಯ ಮಾಡಿದ್ರು, ಹೌದು ಸರಿ ಎಂದು ಹೋಗ್ತೇವಪ್ಪ. ಇನ್ನ ಗೌತಮರು ಅಧಿಕವಾದ ಪುಣ್ಯ ಸಂಪಾದನೆ ಮಾಡಿದ್ರು, ಅದನ್ನು ಹ್ರಾಸ ಮಾಡಿದ ಪರಮಾತ್ಮ ತನ್ನಿಮಿತ್ತ ಅವರಿಂದ ಶಾಪ ಕೊಡಿಸ್ದ, ಇದನ್ನೂ ನಾವು ಅಂಗೀಕರಿಸ್ತೇವೆ. ಅಹಲ್ಯಾದೇವಿನ ಕರ್ಕೊಂಡು ಹೋಗಿ ನೀವು ಒಂದು ಕಲ್ಲು ಮಾಡಿಸ್ಕೊಟ್ರಲ್ಲ, ಅವಳದೇನು ಪ್ರಾರಬ್ಧ ವಿಶೇಷ. ಪ್ರಾರಬ್ಧವನ್ನ ಭೋಗ ಮಾಡುವ ಅದು ಸುಖದ ಪ್ರಾರಬ್ಧವೂ ಆಗಬಹುದು, ದುಃಖದ ಪ್ರಾರಬ್ಧವೂ ಆಗಬಹುದು. ಇದನ್ನ ಕಂಡಾಗ ಅದನ್ನ ಉಪಮರ್ದನ ಮಾಡಲಿಕ್ಕೆ ನೋಡಿ, ಗೌತಮರ ಶಾಪ ಅನುಗ್ರಹ ಶಕ್ತೋನ್ಯು. ಏನು ರಾಯರಲ್ಲಿ ನಾವು ಹೇಳ್ತೇವೆ, ರಾಯರಿಗೆ ಅಂತಹ ತಾಕತ್ತು ಕೊಟ್ಟವ ಯಾರು? ಆ ರಾಯರ ಉಪಾಸ್ಯ ಮೂರ್ತಿಯಾದ ರಾಮಚಂದ್ರ ರಾಯರಲ್ಲಿ ಇದ್ರೇನೇ ಶಾಪ ಅನುಗ್ರಹ ಶಕ್ತೋನ್ಯೋ ಅಂತ ನಾವು ಸ್ತೋತ್ರ ಮಾಡಬೇಕಾದ್ರೆ, ಇನ್ನು ಸ್ವಯಂ ರಾಮಚಂದ್ರ ಬಂದಿದ್ದಾನೆ. ಬಂದಂತಹ ಶಾಪವನ್ನ ತಾನು ಅನುಗ್ರಹವನ್ನು ಮಾಡ್ತಾ, ಎಷ್ಟು ಅನುಗ್ರಹ ಮಾಡ್ದ ನಮ್ಮ ದೇವರು ಅಂತಂದ್ರೆ, ದೃಷ್ಟೇತ್ವಂ ಒಂದಾವರ್ತಿ ರಾಮಚಂದ್ರ ನೋಡದಂತೆ ನೋಡಿ, ಅಷ್ಟು ಸಾಕು ಅಂತಂದ್ರೆ. ಮಂತ್ರಾಲರಾಯರು ನೋಡ್ಬಿಟ್ರೇನೇ ಸಾಕಂತೆ. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯ. ಕೋಟಿ ಕೋಟಿ ಜನ್ಮದಲ್ಲಿ ಮಾಡಿದ ಪಾಪಗಳು ಅಪರೋಕ್ಷ ಜ್ಞಾನಿಗಳ ಮುಂದೆ ಸುಮ್ಮನೆ ಅಡ್ಡಾಡ್ತಾ ಇರ್ಬೇಕಂತೆ. ನಾವು ಮಂತ್ರ ತಂತ್ರ ನಮಸ್ಕಾರ ದೀಪ ಹಚ್ಚೋದು ರಂಗವಲ್ಲಿ ಹಾಕೋದು ಇವೆಲ್ಲ ಆಮೇಲೆ, ಮೊದಲಿಗೆ ಏನು ಮಾಡಬೇಕಂತೆ, ದೊಡ್ಡವರ ಮುಂದೆ ನಾವು ಓಡಾಡ್ತಿರ್ಬೇಕು. ಒಂದಾವರ್ತಿ ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೂ ಕೂಡ ಸಂಭೇದನ ದೃಷ್ಟಿ ವಜ್ರ. ನಾವು ಅನಂತ ಜನ್ಮದಲ್ಲಿ ಮಾಡಿರೋ ಪಾಪಗಳನ್ನೆಲ್ಲ ತತ್ಕಾಲದಲ್ಲಿ ಭಸ್ಮ ಮಾಡಿಬಿಡ್ತಾರೆ. ಹೀಗಿರಬೇಕಾದ್ರೆ ಈ ಸ್ವಯಂ ಪರಮಾತ್ಮ ತಾನು ಅಲ್ಲಿ ನೋಡಿದ್ದಾನೆ ಅಂತಂದ್ರೆ ಏನದರ ಆಂತರ್ಯ? ಅವಳಲ್ಲಿ ಇದ್ದಂತಹ ಆ ದೋಷವನ್ನು ಪರಮಾತ್ಮ ತಾನು ಪರಿಹಾರವನ್ನು ಮಾಡಿದ. ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ. ಅಂದ್ರೆ ಇಲ್ಲಿ ಅದೇ ಶಿಲೆ ರೂಪದಲ್ಲೇನೆ, ಅವಳು ಶಿಲೆಯಾಗಿಲ್ಲ. ಆ ಶಿಲಾಮಾಶ್ರಿತ್ಯ, ಆ ಶಿಲೆಯನ್ನ ಆಶ್ರಯಿಸಿದಳು. ಅಂದರೆ ಶಿಲೆಯಲ್ಲಿ ತಾನು ಇದ್ಲೇ ಹೊರತಾಗಿ ಅವಳೇ ಜಡವತ್ತು ಆದದ್ದಲ್ಲ. ಚೇತನ ಜಡ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಅನ್ಯರಿಗೆ ಗೋಚರ ಆಗದ ಅವಸ್ಥೆಯಲ್ಲಿ ಇದ್ಲು. ಕೇವಲ ಭಗವತ್ಪರವಾದ ಧ್ಯಾನವನ್ನು ಮಾಡ್ತಾ ಇದ್ಲು. ಇದರಿಂದ ಅವಳ ಸಾಧನಾ ವಿಶೇಷ ಆಯಿತು. ಹೇಗೆ ಪ್ರಹ್ಲಾದರಾಜರಿಗೆ ಗರ್ಭಾವಸ್ಥೆ 100 ವರ್ಷ, 9 ತಿಂಗಳು ಗರ್ಭಾವಾಸವೇ ದುಃಖಪ್ರದ ಅಂತ ನಾವು ಹೇಳ್ತಾ ಕೂತಿದ್ರೆ, ಪ್ರಹ್ಲಾದರಾಜರಿಗೆ 100 ವರ್ಷ ಅಂದ್ರಲ್ಲ ಯಾಕ್ರಿ ಅಂತ ಇದು ಅಂತಂದ್ರೆ, ಆ ಗರ್ಭದಲ್ಲಿದ್ದರೂ ಕೂಡ ಏಕಾಂತ ಭಕ್ತರಾಗುವ ವ್ಯವಸ್ಥೆ ಪರಮಾತ್ಮ ಮಾಡಿಬಿಟ್ಟ. ಪ್ರತಿನಿತ್ಯ ದೇವ ಋಷಿಗಳಾದ ನಾರದರಿಂದ ಉಪದೇಶವನ್ನು ಕೊಡಿಸ್ತಾ ಇದ್ದ. ನೋಡಿ, ಏಕಾಂತ ಭಕ್ತರಾಗೋದು, ಊಟ ಮಾಡಬೇಕು ಅಂತ ಏನು ವ್ಯವಸ್ಥೆ ಇಲ್ಲ, ಉಸಿರಾಟ ನಾನು ಮಾಡಬೇಕು ಅನ್ನೋ ವ್ಯವಸ್ಥೆ ಇಲ್ಲ, ಎಲ್ಲ ತಾಯಿಯಾದವಳು ನಡೆಸ್ತಾ ಇರಬೇಕು. ಇವರ ಕಾರ್ಯ ಏನಾಗಿತ್ತು? ಕೇವಲ ಭಗವತ್ಪರವಾದ ಧ್ಯಾನ ಮಾಡಲಿಕ್ಕೆ 100 ವರ್ಷಗಳ ಕಾಲ ಪರಮಾತ್ಮ ವ್ಯವಸ್ಥೆ ಮಾಡಿಕೊಟ್ಟನು. ಹೇಗೋ ಅದರಂತೆ ಇಲ್ಲಿ ಅಹಲ್ಯಾದೇವಿಗೂ ಕೂಡ ಎಂತಹ ಒಂದು ಅನುಗ್ರಹ ನಮ್ಮ ದೇವರು ಮಾಡ್ದ ಅಂತಂದ್ರೆ, ಶಿಲೆಯಾಗಿ ಇರಬೇಕು, ಪರಮಾತ್ಮ ತಾನು ಬರಬೇಕು. ತಾನು ತನ್ನ ಇಲ್ಲಿ ದಾಸರ ವಾಕ್ಯಕ್ಕೂ ಆಚಾರ್ಯರ ಶಬ್ದಕ್ಕೂ ಹೇಗೆ ಕೂಡಿಸ್ಬೇಕು ನಾವು ಅಂತ ಒಂದು ಪ್ರಶ್ನೆ. ಈಗ ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ ಅಂತ ಶಬ್ದ ಹಾಕ್ಬಿಟ್ರು. ಆಚಾರ್ಯರು ನೋಡಿದ್ರು ಅಂತಂದು ಈಗ ಯಾವುದು ತಗೋಬೇಕು? ಈಗ ಪಾದವರ್ಣನೆ ಮಾಡಿದಾಗ ಪಾದ ಹೋಗಿ ಮೆಟ್ಟಿತು ಅಂತ. ನೀವು ಯಾವ್ದಾದ್ರು ಚಿತ್ರಗಳು ನೋಡಿದ್ರೆ ರಾಮದೇವರ ಪಾದ ಹೋಗಿ ಆ ಶಿಲೆಯನ್ನು ಸ್ಪರ್ಶ ಮಾಡ್ತಾ ಇದೆ ಅನ್ನೋದೇ ನಮಗೆ ಒಂದು ಪರಿಕಲ್ಪನೆ ಬರುತ್ತೆ. ಆದರೆ ಆಚಾರ್ಯರು ಹಂಗೆ ಹೇಳಲೇ ಇಲ್ಲ. ಮತ್ತೇನು ಮಾಡಬೇಕು ಅಂತಂದರೆ, ಪರಮಾತ್ಮನ ಎಲ್ಲ ಅವಯವಗಳು ಎಲ್ಲ ಕಾರ್ಯವನ್ನು ಮಾಡುವ ಸಾಮರ್ಥ್ಯ ಉಂಟು. ಪರಮಾತ್ಮ ತನ್ನ
ಪಾದದಿಂದಲೇ ನೋಡುದ್ನಂತೆ. ಅದನ್ನೇ ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ. ಇನ್ನೂ ಸ್ವಲ್ಪ ಆಳಕ್ಕೆ ಇಳಿಬೇಕು, ಸಮಯ ಇಲ್ಲ, ಕತೆ ಮುಂದಕ್ಕೆ ಹೋಗಲ್ಲ, ಅದೊಂದು ಭಯ ನನಗೆ. ಉದ್ದಂಡ ಪಾದವ ಅನ್ನೋ ಶಬ್ದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ನಿರ್ಣಯ ಕೊಡ್ತಾರೆ ನಮಗೆ. ಯಾವುದಕ್ಕೆ ನಿರ್ಣಯ ಬರುತ್ತೆ ಅದು ಅಂತಂದರೆ, ಪರೀಕ್ಷಿತ್ ಮಹಾರಾಜರಿಗೆ ಮಹಾಭಾರತ ತಿಳಿಸಿರೋ ಪ್ರಾಣೋತ್ಕ್ರಮಣದ ಕ್ರಮಕ್ಕೂ ಭಾಗವತ ಹೇಳಿರೋದಕ್ಕೂ ವ್ಯತ್ಯಾಸ ಇದೆ. ಮಹಾಭಾರತ ಅವನ ಕತ್ತಿನ ಭಾಗಕ್ಕೆ ಸರ್ಪ ಬಂದು ಕಚ್ಚಿತು ಅಂತ ಹೇಳಿದರು. ಭಾಗವತ ಪಾದಕ್ಕೆ ಅಂತ. ಹಾಗಾದರೆ ಭಾಗವತಕ್ಕೂ ಮಹಾಭಾರತಕ್ಕೂ ಸಮನ್ವಯ ಆಗಲಿ. ಆಚಾರ್ಯರು ಯಾಕಾಗಿಲ್ಲ? ಇಲ್ಲ ಸ್ವಾಮಿ, ಅದನ್ನು ನೋಡ್ರಿ ಕಥೆ ಹಿಂಗಿದೆ, ಇದನ್ನು ನೋಡ್ರಿ ಕಥೆ ಹಿಂಗಿದೆ. ಹಾಗಾದ್ರೆ ಭಾಗವತ ಮಹಾಭಾರತ ಎರಡು ಒಟ್ಟಿಗೆ ಬರಲಿಲ್ಲ ಅಂತಂದರೆ ಅದಕ್ಕೆ ಆಚಾರ್ಯ ತಿಳಿಸೋದು. ಅಲ್ಲೇನು ಶಬ್ದ ಇದೆ ಭಾಗವತದಲ್ಲಿ? ಪಾದಕ್ಕೆ ಕಚ್ಚಿತು. ನೀವು ಪಾದ ಅಂದರೆ ಏನು ಅಂತ ಅರ್ಥ ಮಾಡಿದ್ರಿ? ಪಾದ ಅಂದರೆ ಅಂಗ್ರಿ. ಆಚಾರ ಅಂದ್ರೆ ಅಲ್ಲ. ಪಾದ ಅಂತಂದ್ರೆ ಒಂದು ಭಾಗ ಅಂತ. ಹೇಗೆ? ಶ್ಲೋಕಾರ್ಥಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಅಂತ ಹೇಳಬೇಕಾದ್ರೆ ಶ್ಲೋಕಪಾದಂ ಅಂತಂದ್ರೆ ಶ್ಲೋಕದ ಪಾದ ಅಂತಂದ್ರೆ ಏನರ್ಥ? ಒಂದು ಭಾಗ ಅಂತ ಅರ್ಥ. ಹೇಗೋ ಅದರಂತೆ ಈಗ ಭಾಗವತ ತಿಳಿಸಿದ್ದು ಪಾದಕ್ಕೆ ಅಂತಂದ್ರೆ ಒಂದು ಭಾಗಕ್ಕೆ ಅಂತ ಹೇಳಿತು. ಮಹಾಭಾರತ ಏನು ತಿಳಿಸ್ತು? ಯಾವ ಭಾಗಕ್ಕೆ ಕಚ್ಚಿತು ಅಂತ ಮಹಾಭಾರತ ತಿಳಿಸ್ತು. ಆದ್ರಿಂದ ಪಾದ ಶಬ್ದವದು ಅಂಗ್ರಿ ಅಂತ ನಿರ್ಣಯ ಮಾಡಬೇಡ್ರಿ, ಒಂದು ಭಾಗ ಅಂತ ನಿರ್ಣಯ ಮಾಡಿ. ಅದರಂತೆ ಇಲ್ಲಿ ಬಂಡೆಯ ಬಾಲೆಯ ಮಾಡಿದ ಉದ್ದಂಡ ಪಾದವ ಅಂತ ನಾವು ತಗೊಂಡ್ರೆ ಪರಮಾತ್ಮನ ಅಂಗ್ರಿ ಅಂತಲೇ ಒಂದು ಅರ್ಥ. ಆದ್ರೆ ಪರಮಾತ್ಮನ ಶರೀರದ ಒಂದು ಭಾಗ ಅವಳಿಗೆ ಅನುಗ್ರಹವನ್ನ ಮಾಡಿತು. ಇಷ್ಟು ಅರ್ಥ ಮಾಡಲಿಕ್ಕೂ ಅವಕಾಶ ಉಂಟು ಅಂತ ನಮಗೆ ತಿಳಿಸ್ತಾ, ಯಾವಾಗ ಆ ಶಿಲೆಯ ರೂಪದಲ್ಲಿದ್ದಂತಹ ಅಹಲ್ಯಾ ದೇವಿಯನ್ನ ಬಾಲೆಯನ್ನ ಈ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡಿದ್ನು, ಮರುಕ್ಷಣಕ್ಕೆ ನಮ್ಮ ಗೌತಮರು ಬಂದ. ಪರಮಾತ್ಮ ಹೇಳಿ ಕಳಿಸ್ದ, ಬಂದೇ ಬಿಟ್ಟು. ಬಂದಾಗ ರಾಮದೇವರು ತಿಳಿಸೋದು, ಸ್ವಾಮಿ ಏನು ಕರೆಸಿದ್ದು ಅಂತ. ಇನ್ನು ಮುಂದೆ ಅನ್ಯೋನ್ಯವಾದ ದಾಂಪತ್ಯ ಆಗಬೇಕು ಅಂತಂದ ಪರಮಾತ್ಮ. ಎರಡನೇ ಶಬ್ದ ಆಡ್ಲಿಲ್ವಂತೆ ಗೌತಮರು. ಅಲ್ಲ ರಾಮಚಂದ್ರ, ನಿಮಗೆ ಹಿಂದೆ ಅದ ವಿಷಯ ಗೊತ್ತಿದೆಯಲ್ಲ, ಮತ್ತೆ ಹೇಗೆ? ಒಂದು ಪೂರ್ವ ಪಕ್ಷ ಮಾಡಲಿಲ್ವಂತೆ. ಯಾಕೆ ಮಾಡಲಿಲ್ಲ ಅಂತಂದರೆ, ಪರಮಾತ್ಮನ ಸ್ಪರ್ಶ, ಪರಮಾತ್ಮನ ಅನುಗ್ರಹ ಆದಮೇಲೆ ದೋಷ ಇರಲಿಕ್ಕೆ ಹೇಗೆ ಸಾಧ್ಯ ಅನ್ನೋಷ್ಟು ಅವಧಾರಣೆ ಗೌತಮರಲ್ಲಿ ಇತ್ತಂತೆ. ಆವ ನುಂಗುಷ್ಟಾವ ತೊಡೆದ ಗಂಗಾದೇವಿ ಪಾವನಳೆನಿಸಿ ಮೆರೆದಾಳೆ, ಜೀವನ ಸೇರುವ ಪಾಪವ ಕಳೆವಳು ಈ ಗುಣನಿಧಿಗೆ ಎಣೆಯುಂಟೆ. ಪದ್ಮಪುರಾಣದಲ್ಲಿ ಒಂದು ಪ್ರಸಂಗ ತಗೊಂತಾನೆ ಪರಮಾತ್ಮ. ಸ್ವಾಮಿ, ಗಂಗೆಯಲ್ಲಿ ಮಂದಿ ಸ್ನಾನ ಮಾಡ್ತಾ ಇದ್ದಾರೆ, ಅದು ಪೂರ್ಣ ಪ್ರಮಾಣವಾದ ಸಾಧನೆ ಮಾತ್ರ ಆಗ್ತಾ ಇಲ್ವಲ್ಲ ಅಂತಂದಾಗ ನಮ್ಮ ದೇವರನ್ನಂತೆ, ನನ್ನ ಮಾತಿನ ಮೇಲೆ, ನನ್ನ ಪಾದ ಸ್ಪರ್ಶವಾದ ಜಲದ ಮೇಲೆ ನಂಬಿಕೆಯೇ ಇಲ್ಲ ಜನಕ್ಕೆ ಅಂತ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮನ ಸಂವಾದ ಇದು ಪದ್ಮಪುರಾಣದಲ್ಲಿ ಬರುತ್ತೆ. ಅಂದಾಗ ಇಲ್ಲ ಸ್ವಾಮಿ ಎನ್ಲಂತೆ ಲಕ್ಷ್ಮೀದೇವಿ, ಎಷ್ಟು ಆದರದಿಂದ ಸ್ನಾನ ಮಾಡ್ತಾರೆ ಮಂದಿ ಗಂಗೆಯಲ್ಲಿ. ಹಿಂಗಿರಬೇಕಾದ್ರೆ ಅವರಲ್ಲಿ ವಿಶ್ವಾಸ ಇಲ್ಲ ಅಂತ ಹೇಗೆ ಹೇಳ್ತೇನೆ ನೀನು ಅಂತಂದಂತೆ. ಅಂದಾಗ ಪರಮಾತ್ಮ ಏನು ಮಾಡ್ದ, ಒಂದು ಒಟ್ಟು ರೂಪವನ್ನು ಧಾರಣೆ ಮಾಡಬೇಕಂತೆ. ಈಗ ನೋಡು, ನೀನು ಒಂದು ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ತಾನೊಂದು ಒಟ್ಟು ರೂಪದಲ್ಲಿ ಬಂದಾಗ ಅಲ್ಲಿ ಯಾರೋ ಒಬ್ಬರು ಮೃತರಾಗಿದ್ದರು. ಆ ಮೃತರಾಗಿರೋರನ್ನ ಬದುಕಿಸ್ಬೇಕಾದರೆ ನಾವು ಅವರಲ್ಲಿರ್ತಕ್ಕಂತಹ ಆ ದೋಷಗಳನ್ನೆಲ್ಲ ತಗೋಬೇಕು. ಆ ದೋಷವನ್ನು ಯಾರು ತಗೊಂಡು ಅವನನ್ನು ಬದುಕಿಸ್ತಾರೋ ಅಂಥವರು ಗಂಗಾ ಸ್ನಾನ ಮಾಡ್ಬೋದು, ಅವ್ರ ಪಾಪ ಎಲ್ಲ ಹೋಗುತ್ತೆ ಅಂತ ಒಂದು ಮಾತನ್ನು ಹೇಳಿದರು. ಅನೇಕ ಮಂದಿ ಗಂಗಾ ಸ್ನಾನಕ್ಕೆ ಬಂದವ್ರನ್ನೆಲ್ಲ ಕರೆದ್ನಂತೆ ಅವರು. ನೋಡಿ, ಹಿಂಗೊಂದು ವಿಷಯ ಇದೆ, ಅವನಲ್ಲಿರೋ ಪಾಪವನ್ನು ನೀವು ತಗೊಂಡು ಅವನನ್ನು ಬದುಕಿಸ್ಬಿಟ್ರೆ
ನೀವು ಹೋಗಿ ಗಂಗಾ ಸ್ನಾನ ಮಾಡ್ಬೋದು. ಬಂದವರೆಲ್ಲ ನೋಡಿ ನಮ್ಮದೇ ಬೇಕಾಷ್ಟಿದೆ, ಮುಂದೊಂದು ತಗೊಂಡು ನಾವೇನು ಮಾಡೋಣಪ್ಪ, ಅವೆಲ್ಲ ಬೇಡ ಅಂತ ಹೊರಟು. ಆಗ ಪರಮಾತ್ಮ ಲಕ್ಷ್ಮೀದೇವಿನ ಕರೆದಂತೆ. ಈಗ ಯಾಕೆ ಗೊತ್ತಾಯ್ತಾ? ಗಂಗಾ ಸ್ನಾನ ಮಾಡಿದರೂ ಪೂರ್ಣ ಪ್ರಮಾಣದ ಫಲ ಯಾಕೆ ದೊರೀತಾ ಇಲ್ಲ ಅಂದರೆ ಗಂಗೆ ಮೇಲೆ ವಿಶ್ವಾಸವನ್ನೇ ಇಟ್ಟಿಲ್ಲ. ಆ ವಿಶ್ವಾಸ ಇಲ್ಲದೇನೆ ಅದ್ಯಾಪಿ ಆ ಒಟ್ಟು ತಾನು ಹೇಳ್ತಾ ಇದ್ದಾನೆ, ನೋಡಿ ಇವರ ಪಾಪವನ್ನು ತಗೊಂಡು ನೀವು ಗಂಗಾ ಸ್ನಾನ ಮಾಡಿ ಅಂತ ಹೇಳಿದ್ರೂ ಕೂಡ ಗಂಗೆ ಸಮಗ್ರವಾಗಿ ನಮ್ಮ ಪಾಪವನ್ನು ಕಳೀತಾಳೆ ಅನ್ನೋ ಆ ವಿಶ್ವಾಸನೇ ಅವರಲ್ಲಿ ಹುಟ್ಟಿಲ್ಲ. ಆದ್ದರಿಂದ ಪೂರ್ಣ ಪ್ರಮಾಣವಾದ ಫಲ ಅವರಿಗೆ ಬರ್ತಾ ಇಲ್ಲ ಅಂತ ಪರಮಾತ್ಮ ಲಕ್ಷ್ಮೀದೇವಿಗೆ ತಾನು ಉಪದೇಶ ಮಾಡಿರೋದನ್ನ ಪದ್ಮಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಂತೆ ಇಲ್ಲಿ ಗೌತಮರು ತಾವು ಆ ಕಾರ್ಯವನ್ನು ಮಾಡಲಿಲ್ಲ. ಯಾವಾಗ ಪರಮಾತ್ಮನ ಒಂದು ದೃಷ್ಟಿ ತನ್ನ ಪತ್ನಿಯಾದ ಅಹಲ್ಯಾದೇವಿ ಮೇಲೆ ಬೀರಿತು, ಮರುಕ್ಷಣಕ್ಕೆ ಅವಳಲ್ಲಿ ಯಾವ ವಿಧವಾದ ದೋಷಗಳು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾವು ಏತತ್ಕಾಲಕ್ಕೆ ಪುನಃ ಅವಳನ್ನು ತಾವು ಸ್ವೀಕಾರವನ್ನು ಮಾಡಿದ್ದಾರೆ ಅಂತ ಇಷ್ಟು ಅಂಶವನ್ನು ನಮಗೆ ಹೇಳುತ್ತಾ, ಪರಮಾತ್ಮನ ಭಕ್ತರೇ ಅನುಗ್ರಹ ಮಾಡುವಷ್ಟು ಸಾಮರ್ಥ್ಯ ಇದೆಯಂತೆ. ಶ್ರೀಪಾದರಾಜರ ಬಗ್ಗೆ ನಮ್ಮ ವ್ಯಾಸರಾಜರು ತಾವು ಸ್ತೋತ್ರ ಮಾಡಬೇಕಾದ್ರೆ ಏನು ತಿಳಿಸಿದ್ದಾರೆ? ಕಪ್ಪು ವಸನ ಹಸನ ಮಾಡಿದ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ವಿಪ್ರಗೆ ಬ್ರಹ್ಮಹತ್ಯಾ ದೋಷ ಬರಲು ಕ್ಷಿಪ್ರದಿಂದ ಶಂಕೋದಕದಿಂದ ಪ್ರೋಕ್ಷಿಸೆ. ಶ್ರೀಪಾದರಾಜರು ಒಬ್ಬ ಬ್ರಾಹ್ಮಣನಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು, ಅದನ್ನು ತಾವು ವಿಶೇಷವಾಗಿ ಶಂಕೋದಕದಿಂದ ಅಭಿಮಂತ್ರಣ ಮಾಡಿ ಪ್ರೋಕ್ಷಣೆ ಮಾಡಿ ನಿನ್ನಲ್ಲಿ ಆ ದೋಷ ಪರಿಹಾರ ಆಗಿದೆ ಅಂತ ಅಂದ್ರಂತೆ. ಆದರೂ ಲೋಕದ ಮಂದಿ ಸ್ವಲ್ಪ ಸಂಶಯ ಪಟ್ಟರಂತೆ. ಆಗ ಕಪ್ಪು ವಸನ ಹಸನ ಮಾಡಿದ. ಗೇರೆಣ್ಣೆಯಲ್ಲಿ ಒಂದು ವಸ್ತ್ರವನ್ನು ಅದ್ದಿದಾಗ ಅದು ಕಪ್ಪಾಯಿತು. ಆ ವಸ್ತ್ರವನ್ನೂ ಕೂಡ ಪುನಃ ಹಸನ ಶ್ವೇತ ವಸ್ತ್ರವನ್ನಾಗಿ ಮಾಡಿರ್ತಕ್ಕಂತಹ ಪರಮಾತ್ಮನ ಭಕ್ತರಿಗೆ ಇಷ್ಟು ಮಹಿಮಾ ಇದೆ ಅಂತಂದ್ರೆ ಇನ್ನು ಸ್ವಯಂ ಪರಮಾತ್ಮ ಅಹಲ್ಯಾದೇವಿಯನ್ನ ತಾನು ಅನುಗ್ರಹ ಮಾಡಿದ್ದಾನೆ ಅಂತಂದ್ರೆ ಗೌತಮರು ಎರಡನೇ ಜಿಜ್ಞಾಸವನ್ನು ತಾವು ಮಾಡಿಲ್ಲ. ಹೀಗೆ ಸಾಕ್ಷಾತ್ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡ್ತಾ ತನ್ನಿಮಿತ್ತ ವಿಷ್ಣು ಸಹಸ್ರನಾಮದಲ್ಲಿ ದೇವರನ್ನು ಏನಂತ ಕರೆದಿದ್ದಾರೆ? ಭೂತಾತ್ಮ ಅಂತ ಕರೆದಿದ್ದಾರೆ. ಜೀವರನ್ನ ಸಜ್ಜೀವರನ್ನ ಯಾರು ಪೂತರನ್ನಾಗಿ ಮಾಡ್ತಾ ಇದ್ದಾನೋ, ಏನು ಭೂತಾತ್ಮ ಅಂದ್ರೆ ಏನು? ಪರಮ ಪವಿತ್ರವಾದ ಆತ್ಮ ಅಂತ ಅರ್ಥ. ನಮಗೆ ಈ ಅವಸ್ಥಾ ಪ್ರಾಪ್ತಿಯಾಗೋದು ಯಾವಾಗ? ಮೋಕ್ಷಕ್ಕೆ ಹೋದಾಗ. ಎಲ್ಲ ಮುಕ್ತಗಣದವರು ಕೂಡ ಭೂತಾತ್ಮರೇ, ಇಷ್ಟನ್ನು ನಾವು ತಿಳಿಬೇಕು. ಇನ್ನು ಸತಿಪತಿಯರ ಮಧ್ಯದಲ್ಲಿ ಆಗಿಂದಾಗಲೇ ಕಲಹಗಳು ಬರ್ತಾ ಇದ್ರೆ ದೇವರನ್ನ ಏನಂತ ಚಿಂತನೆ ಮಾಡಬೇಕು? ಸಂಧಿಮಾನ್ ಸ್ಥಿರ ಅಂತ ಚಿಂತನೆ ಮಾಡಬೇಕು. ಆ ಸಂಧಿಮಾನ್ ಸ್ಥಿರ ಅಂತ ನಾವು ಸ್ಮರಣೆ ಮಾಡಿದ್ರೆ ಏನಾದರೂ ವೈಮನಸ್ಯ ಬಂದಿತ್ತು ಅಂತಂದ್ರೆ ಅದು ಪರಿಹಾರ ಆಗಬೇಕು ಅಂತಂದ್ರೆ ಪರಮಾತ್ಮನ ಯಾವ ನಾಮ? ಸಂಧಿಮಾನ್ ಸ್ಥಿರ. ಈ ಒಂದು ನಾಮದಿಂದ ಪರಮಾತ್ಮನ ಈ ರಾಮಾವತಾರದ ಈ ಒಂದು ಚರಿತ್ರೆಯನ್ನು ಯಾರು ಸ್ಮರಣೆ ಮಾಡ್ತಾರೋ ಅಂತವರಿಗೆ ಅನ್ಯೋನ್ಯ ದಾಂಪತ್ಯ ಪ್ರಾಪ್ತಿ ಅಂತ ತಿಳಿಸುತ್ತದೆ. ಇಷ್ಟು ಅಂಶವನ್ನ ಹೇಳುತ್ತಾ ಇಲ್ಲಿ ರಾಮಚಂದ್ರ ಏನ್ ಮಾಡಿದ? ಅಗಲಿದ ದಂಪತಿಗಳನ್ನ ಸೇರಿಸ್ದ. ಇದಕ್ಕೇನು ಫಲ ಅಂತಂದ್ರೆ ಅವನ ಲಗ್ನ ನಿಶ್ಚಯ ಆಯಿತು. ನೀವೊಂದು ಒಳ್ಳೆ ಕೆಲಸ ಮಾಡಿದರೆ ನಿಮಗೆ ಮುಂದೆ ಫಲ ಉಂಟು ಅನ್ನೋದನ್ನೇ ಪರಮಾತ್ಮ ತಿಳಿಸ್ದ. ಅಲ್ಲ, ದೇವರದ್ದೇನು ಹೊಸದಾದ ಮದುವೆ ಅಲ್ವಲ್ಲ, ಅದಕ್ಕೆ ಮದುವೆ ಆದವ್ರನ್ನೇ ಸೇರಿಸ್ದ ಪರಮಾತ್ಮ. ಅಲ್ಲಿ ಅಹಲ್ಯಾದೇವಿ ಗೌತಮರನ್ನೇ ಯಾಕೆ ಸೇರಿಸ್ದ ಅಂದ್ರೆ ಹೊಸದ ಮದುವೆ ಏನು ಮಾಡಲಿಲ್ಲ ಪರಮಾತ್ಮ. ವಿಯೋಗ ಇತ್ತು, ಸಂಯೋಗವನ್ನು ಮಾಡ್ದ. ಸುಯೋಗಿಯ ಮಾಸ ಇಬ್ಬರನ್ನು ಸೇರಿಸ್ದ. ಯಾಕೆ ಸೇರಿಸ್ದ ಅಂತಂದ್ರೆ ಮುಂದೆ ನಾನು ಲಗ್ನ ಆಗೋದು ಅದೇನು ಹೊಸದಾಗಿ ಲಗ್ನ ಆಗೋದೇನಲ್ಲ. ನಾವು ಅನಾದಿ ಕಾಲದ ದಂಪತಿಗಳೇ,
ಪುನಃ ನಿಮಗೆ ಆನಂದ ಕೊಡಬೇಕು ಅಂತ ನಾವು ಲಗ್ನ ಆಗ್ತಾ ಇದ್ದೇವೆ. ಆದ್ರಿಂದ ನಾನೇನು ಮಾಡ್ತಾ ಇದ್ದೇನೆ ಅಂತಂದ್ರೆ ವಿಯೋಗ ಆದಂತಹ ದಂಪತಿಗಳನ್ನ ಸುಯೋಜಯಾಮಾಸ, ನಾನು ಕೂಡಿಸ್ತಾ ಇದ್ದೇನೆ ಅನ್ನೋ ಒಂದು ಸಿದ್ಧಾಂತವನ್ನು ಕೂಡ ಪರಮಾತ್ಮ ತಾನಲ್ಲಿ ತಿಳಿಸ್ತಾ, ಇದೇ ವಿಷಯ ನಮಗೆ ಭವಿಷ್ಯೋತ್ತರ ಪುರಾಣದಲ್ಲೂ ಬರುತ್ತೆ. ಯಾವಾಗ ಅಂತಂದ್ರೆ ಸಾಕ್ಷಾತ್ ರಾಮದೇವರು ಬರಲಿ, ತನ್ನ ತಾಯಿಗೆ ಬಂದಂತಹ ಕಳಂಕದಿಂದ ಅವಳು ನಿಷ್ಕಳಂಕಳಾಗಲಿ ಮತ್ತು ತನ್ನ ತಂದೆ ತಾಯಿಗೆ ಆದಂತಹ ವಿಯೋಗಾದಿಗಳೆಲ್ಲ ಪರಿಹಾರ ಆಗಲಿ ಅಂತ ಶತಾನಂದರು ಜನಕ ಮಹಾರಾಜನ ಬಳಿಯಲ್ಲಿ ತಾವು ಹೋಗಿ ಹೇಳಿದಂತಹ ಕಥಾ ಪ್ರಸಂಗ ಯಾವುದು? ಶ್ರೀನಿವಾಸ ಕಲ್ಯಾಣ. ಎಷ್ಟು ಮಹಿಮಾಗಿದೆ! ಅನ್ಯೋನ್ಯ ದಾಂಪತ್ಯ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಎಷ್ಟೆಷ್ಟು ಸಾಧನ ನಡೆದಿರಬೇಕು ಅನ್ನೋ ಒಂದು ಅಂಶವನ್ನು ಕೂಡ ನಮಗೆ ತಿಳಿಸ್ತಾ, ಅಷ್ಟು ಅನ್ಯೋನ್ಯ ದಾಂಪತ್ಯ ಯಾಕೆ ಬೇಕು? ಮುಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವ ಶಕ್ತಿ ಬೇಕು. ಮುಕ್ತಿ, ನಾವು ಮೋಕ್ಷವನ್ನು ಅಪೇಕ್ಷೆ ಪಡಬೇಕಾದ್ರೆ ಮೊದಲಿಗೆ ಯಾವುದಾಗಬೇಕಂತೆ? ಸತಿಯ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು. ಇವೆಲ್ಲ ಆಗಬೇಕು ಅಂತಂದ್ರೆ ಒಂದಾಗಿ ರಾಮಾಯಣದ ಅಹಲ್ಯಾದೇವಿಯ ಶಾಪದ ವಿಮೋಚನೆಯ ಪ್ರಸಂಗವನ್ನು ಚಿಂತನೆ ಮಾಡಬೇಕು. ಆ ಪ್ರಸಂಗಕ್ಕೆ ಅನುಗುಣವಾದ ಭಗವದ್ನಾಮ ಯಾವುದು? ಸಂಧಿಮಾನ್ ಸ್ಥಿರ ಒಂದು ನಾಮ, ಪೂತಾತ್ಮ ಎರಡನೇ ನಾಮ. ಹೀಗೆ ಪರಮಾತ್ಮನನ್ನ ನಾವು ವಿಶೇಷವಾಗಿ ಚಿಂತನೆಯನ್ನು ಮಾಡಿದಾಗ ಮುಂದೆ ನಮ್ಮ ಸಾಧನೆಗೆ ಪ್ರತಿಬಂಧಕಗಳು ಬಂದಾಗ ಅದನ್ನು ಪರಮಾತ್ಮ ತಾನು ಪರಿಹಾರವನ್ನು ಮಾಡ್ತಾನೆ ಅನ್ನೋದೇ ಅಹಲ್ಯಾದೇವಿಯ ಶಾಪ ವಿಮೋಚನಾ ವೃತ್ತಾಂತ ಅಂತ ನಮಗೆ ಇಷ್ಟು ಅಂಶವನ್ನು ಉಲ್ಲೇಖ ಮಾಡ್ತಾ ಮುಂದೆ ವಿದೇಹ ನಗರಕ್ಕೆ ಪರಮಾತ್ಮ ತಾನು ಪ್ರವೇಶವನ್ನು ಮಾಡಬೇಕು. ಕ್ರಮ ಹೇಗಂತೆ ಹೋಗಿದ್ದು ಅಂತಂದರೆ ಅದಕ್ಕೊಂದು ಕ್ರಮವನ್ನು ಹೇಳಿದ್ದಾರೆ. ಮೊದಲಿಗೆ ಲಕ್ಷ್ಮಣ ಅಂತೆ, ಮಧ್ಯದಲ್ಲಿ ರಾಮಚಂದ್ರ ಅಂತೆ, ಹಿಂಬದಿಯಲ್ಲಿ ವಿಶ್ವಾಮಿತ್ರರಂತೆ. ಇನ್ನೇನು ವಿದೇಹ ನಗರಕ್ಕೆ ಹೋಗಬೇಕು, ಹೋಗೋ ಮಾರ್ಗದಲ್ಲಿ ಅನೇಕ ನದಿಗಳ ಪರ್ವತಗಳ ಮಹಿಮೆಯನ್ನ ಹೇಳ್ತಾ ವಿಶ್ವಾಮಿತ್ರರು ತಾವು ಕರ್ಕೊಂಡು ಹೊರಟಿದ್ದಾರೆ ಅಂತ ಆನಂದ ರಾಮಾಯಣದಲ್ಲೂ ಉಲ್ಲೇಖ ಮಾಡಿದ್ದಾರೆ. ಇನ್ನು ವಾಲ್ಮೀಕಿ ರಾಮಾಯಣದಲ್ಲೂ ಏತದಂಶವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೆಚ್ಚು ವಿಸ್ತಾರ ಮಾಡೋಲ್ಲ, ಏಕೆಂದರೆ ಮುಂದಿನ ಕಥಾಭಾಗ ಇದೆ ಅಂತ. ಈ ಕ್ರಮದಲ್ಲಿ ತಾವು ಹೋಗೋ ಸಂದರ್ಭದಲ್ಲಿ ಇನ್ನೇನು ವಿದೇಹ ನಗರಕ್ಕೆ ಹೋಗಬೇಕು, ಅನೇಕ ಜನ ಬ್ರಹ್ಮಚಾರಿಗಳು ವಿದೇಹ ನಗರದ ಹೆಬ್ಬಾಗಲಲ್ಲಿ ಒಂದೊಂದು ಅಶ್ಮಗಳನ್ನು ಹಿಡಿದು ನಿಂತಿದ್ರಂತೆ. ಕಲ್ಲನ್ನು ಹಿಡಿದು, ಅಶ್ಮ ಅಂದರೆ ಕಲ್ಲನ್ನು ಹಿಡ್ಕೊಂಡು ನಿಂತಿದ್ರು. ಲಕ್ಷ್ಮಣ ನೋಡಿದ, ಅಣ್ಣ ನಾವು ಯಾಕೋ ವಿದೇಹ ನಗರಕ್ಕೆ ಹೋಗೋದು ಬೇಡ ಅಂತನ್ಸುತ್ತೆ ಅಂತ. ಯಾಕೆ ಅಂದರು ರಾಮದೇವ. ನೋಡಲ್ಲಿ ಒಂದಷ್ಟು ಜನ ಋಷಿಕುಮಾರರೆಲ್ಲ ಬಂಡೆಕಲ್ಲನ್ನು ಹಿಡಿದು ನಿಂತಿದ್ದಾರೆ, ಏನೋ ಸ್ಟ್ರೈಕ್ ನಡೀತಿದೆಯೋ ಏನೋ, ನಾವು ಪುನಃ ಹಿಂದಿರುಗೋಣ. ಹಾಗೆ ರಾಮದೇವರಂತ, ಬೇಡ ಬೇಡ ಸ್ವಲ್ಪ ಇರು, ಇಲ್ಲಿಂದಲೇ ವಿಚಾರಿಸೋಣ ಅಂತಂದ್ರಂತೆ ರಾಮದೇವ. ಅಂದಾಗ ಸರಿ ರಾಮಚಂದ್ರನೇ ಕೇಳಿದ್ರಂತೆ, ಯಾಕೆ ಲಕ್ಷ್ಮಣನನ್ನು ಬಿಡಲಿಲ್ಲ, ಭಾರಿ ಕೋಪಿಷ್ಟ. ಅದಕ್ಕೇನು ಮಾಡಿದ್ರು, ರಾಮದೇವರೇ ಮಾತಾಡಿದ್ರಂತೆ. ಯಾಕೆ ಏನು ಅಂತ ಕೇಳಿದ್ರಂತೆ. ಆಗ ಆ ಒಬ್ಬ ಋಷಿಕುಮಾರರು ಬ್ರಹ್ಮಚಾರಿ ಹುಡುಗರೆಲ್ಲ ಅಂದ್ರಂತೆ, ಏನಿಲ್ಲ ರಾಮಚಂದ್ರ, ನಾವೆಲ್ಲ ವೇದಾಧ್ಯಯನ ಮಾಡತಕ್ಕಂತಹ ಹುಡುಗರು, ನಾವು ಯಾಕೆ ಈ ಕಲ್ಲನ್ನು ಹಿಡ್ಕೊಂಡಿದ್ದೇವೆ ಅಂತಂದ್ರೆ ಈಗ ತಾನೇ ನಿನ್ನ ಬಗ್ಗೆ ಒಂದು ವಿಷಯ ಕೇಳ್ಪಟ್ವಿ. ನೀನು ಬಂಡೇನು ಮುಟ್ಟಿದ್ರು ಒಂದು ಬಾಲೆ ಆಗತ್ತಂತೆ, ನಮ್ಗೆ ಯಾರು ಎಣ್ಣೆ ಕೊಡೋಲ್ವ ಮಾರಾಯ. ದಂಪತಿ ಪೂಜೆಗೆ ಸುಧಾ ಪಂಡಿತರು ಅವರೇ ಬರಬೇಕಪ್ಪ, ನಮ್ಮನೆ ಹೆಣ್ಮಗಳು ಕೊಡ್ಬೇಕಾದ್ರೆ ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು ಅಂತ, ಲಗ್ನನೇ ಆಗಲ್ಲ ಸ್ವಾಮಿ. ಅದರಿಂದ ಒಂದು ಕೆಲಸ ಮಾಡು, ನಾವೆಲ್ಲ ನಮ್ಮ ಬಂಡೆಕಲ್ಲಿ ಹಿಡ್ಕೊಂಡ್ಬಿಟ್ಟಿರ್ತೇವೆ, ನೀನು ಬಂದು 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 ಸ್ಪರ್ಶ ಮಾಡ್ಬಿಡು, ಅದೊಂದು ಹೆಣ್ಮಗಳು ಆಗುತ್ತೆ, ಲಗ್ನ ಮಾಡ್ಕೊಂಡು ಸಾಧನೆ ಆಗುತ್ತೆ ಅಂತ ಅಂದಾಗ ರಾಮದೇವರು ಅಂದ್ರಂತೆ, ಏನು ಚಿಂತೆ ಮಾಡಬೇಡ್ರಿ, ನಿಮಗೆಲ್ಲ ಅನುಗ್ರಹ ಆಗ್ತದೆ ಅಂತ ನಮ್ಮ ಸ್ವಾಮಿ ಎತ್ತದ ಕಾಲಕ್ಕೆ ತಾನು ವಿನೋದವನ್ನು ಮಾಡ್ತಾ, ಅಂದರೆ ಋಷಿಕುಮಾರರು ತಾವಲ್ಲಿ ವಿನೋದವನ್ನು ನಡೆಸಿದ್ದಾರೆ. ಅಂದರೆ ಏನಿದ್ರ ಆಂತರ್ಯ, ನಮ್ಮ ಮನಸ್ಸು ಕೂಡ ಕಲ್ಲು ಬಂಡೆ ಅಂತ ಆಗೋಗಿದೆಯಂತೆ. ಅದು ವಿಶೇಷವಾಗಿ ಸ್ತ್ರೀ ಆಗಬೇಕು ಅಂದ್ರೆ ಏನರ್ಥ? ಸ್ತ್ರೀ ಅಂದ್ರೆ ಏನು? ಕೃಷಿ ಭೂಮಿ. ಸ್ತ್ರೀಯನ್ನ ಯಾವುದಕ್ಕೆ ಹೋಲಿಸಿದೆ? ಅದ್ಯಾಪಿ ಕೃಷಿ ಭೂಮಿಗೆ ಹೋಲಿಸಿದ್ದಾರೆ. ಅಂದರೆ ಅಲ್ಲಿ ಕೃಷಿ ಕಾರ್ಯ ಆಗಬೇಕು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಆ ಭಕ್ತಿಯ ವ್ಯವಸಾಯ ಆಗಬೇಕು ಅಂತಂದ್ರೆ ಮೊದಲಿಗೆ ಏನಾಗಬೇಕು? ಹದ ಆಗಬೇಕು. ಆ ಹದದ ಕಾರ್ಯ ಯಾರು ಮಾಡಬೇಕು?
ಸ್ವಾಮಿ ನೀನೇ ಮಾಡಬೇಕು ಅಂತ ಆ ಋಷಿಕುಮಾರರೆಲ್ಲರೂ ಕೂಡ ಬಂಡೇಗಲ್ಲನ್ನು ರಾಮದೇವರ ಮುಂದೆ ತಾವಿಟ್ಟಿದ್ದಾರೆ ಅನ್ನೋ ಆಧ್ಯಾತ್ಮ ಚಿಂತನೆಯನ್ನು ಕೂಡ ನಾವು ನಡೆಸ್ತಾ ತತ್ಕಾಲಕ್ಕೆ ಪರಮಾತ್ಮ ತಾನು ವಿದೇಹ ನಗರಕ್ಕೆ ಇನ್ನೇನು ಪ್ರವೇಶ ಮಾಡಬೇಕು ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಜನಕ ಮಹಾರಾಜನಿಗೆ ವಿಷಯವನ್ನು ತಲುಪಿಸಿದ್ದಾರಂತೆ. ಸಾಕ್ಷಾತ್ತಾಗಿ ದಶರಥ ಮಹಾರಾಜನ ಆ ಒಂದು ಎಲ್ಲ ರಾಮದೇವರು ಲಕ್ಷ್ಮಣ ಮುಂದೆ ಚಕ್ರವರ್ತಿ ಆಗ್ತಕ್ಕಂಥವ ತಾನು ಬಂದಿದ್ದಾನೆ ಅಂತ ಹೇಳಿದ್ರೆ ಜನಕ ಮಹಾರಾಜ ತಾನು ಧಾವಿಸಿ ಬಂದಂತೆ. ಬಂದಾಗ ರಾಮದೇವರನ್ನ ಹೇಗೆ ಕಂಡ ಜನಕ ಮಹಾರಾಜ ಅದನ್ನು ತಿಳಿಸ್ತಾರೆ. ಸಿಂಹಸ್ಕಂಧೋ ಮಹೋರಸ್ಕಃ ಪೂರ್ಣಚಂದ್ರಾನಿಭಾನನಃ ಗಂಭೀರನಾಭಿಃ ಕೋನ್ವೇಷಃ ಕಂಬುಗ್ರೀವೋ ಮಹಾಭುಜಃ ಅವಸ್ಮಿತೋ ಸ್ಮಿತಮುಖೋ ಗಜರಾಜಗತಿ ಕವಿಃ. ರಾಮದೇವರ ಬರುವಿಕೆಯನ್ನ ಜನಕ ಮಹಾರಾಜ ಹೇಗೆ ಕಂಡ ಅದನ್ನ ಅಂತಂದ್ರೆ ಸಿಂಹಸ್ಕಂದ ವಿಶಾಲವಾದ ರಾಮದೇವರ ಬಾಹುಗಳನ್ನ ತಾನು ಕಂಡಿದ್ದಾನಂತೆ. ಪೂರ್ಣಚಂದ್ರ ಆ ಪೂರ್ಣಚಂದ್ರನಂತೆ ಆನನಃ ಮುಖ ಪರಮಾತ್ಮಂದು. ಗಂಭೀರ ನಾಭಿ ವಿಶೇಷವಾದಂತಹ ಆ ನಾಭಿಯಲ್ಲಿ 3 ಗೆರೆಗಳು ಕಾಣಿಸ್ತಾ ಇದ್ದಂತೆ. ವಲಿತ್ರಯಾಂಕಿತಂ ನಿತ್ಯಂ ಸ್ವಗೂಢಂ ಶ್ರೇಯಯ ತಿಳಿಸಿದ್ದಾರೆ. ಕಂಬುಗ್ರೀವ ಶಂಖದಂತೆ ಕಂಠಭಾಗ ಇರಬೇಕು. ಮಹಾಭುಜ ಯಾಕೆ ಭುಜದ್ದೇ ಎರಡಾವರ್ತಿ ತಗೊಂಡ್ರು? ಕ್ಷತ್ರಿಯನಾದ ಪರಮಾತ್ಮ ಬರ್ತಾ ಇದ್ದಾನಂತೆ. ಕ್ಷತ್ರಿಯರಿಗೆ ಯಾವುದು ಲಕ್ಷಣ? ಬಾಹುಬಲವೇ ಲಕ್ಷಣ ಅಂತೆ. ಆದ್ದರಿಂದ ಮಹಾಭುಜ. ಹನುಮಂತ ದೇವರ ಬಗ್ಗೆ ಹೇಳಬೇಕಾದರೂ ಕೂಡ ವ್ಯಾಸರಾಜರು ಯಾವ ಶಬ್ದ ತಗೊಂಡಿದ್ದಾರೆ? ನಮಾಮಿ ದೂತಂ ರಾಮಸ್ಯ ಸುಖದಂಚ ಸುರದ್ರಮಂ ಪೀನವೃತ್ತಂ ಮಹಾಬಾಹೋ ಅಂತ. ಪ್ರಥಮ ಆಭಾಸಕರಲ್ವಾ ಪರಮಾತ್ಮನಿಗೆ? ಮೊದಲನೇ ಪ್ರತಿಬಿಂಬ ಯಾರು? ವಾಯುದೇವರು. ಅದರಿಂದ ಪರಮಾತ್ಮನಿಗೆ ಮಹಾಬಾಹೋ ಅಂತಂದ್ರೆ ಅದರ ಕಲರ್ ಜೆರಾಕ್ಸ್ ಕಾಪಿ ಹೇಗಿರಬೇಕು? ಮಹಾಬಾಹುನೇ ಇರಬೇಕು. ನಾವು ಕಲರ್ ಜೆರಾಕ್ಸ್ ಇಂದ ಯಾವುದೋ ಕೊನೆಯ ಕಾಪಿ ಬರೀ ಸುಮ್ಮನೆ ಒಂದು ಮಸಿ ಮಾಡ್ಕೊಂಡಂಗೆ ಇರ್ಬೇಕು ನೋಡ್ರಿ. ಅಂತಹ ಪ್ರತಿಬಿಂಬ ಜೀವರಾಶಿಗಳು ನಾವು. ಆದರೆ ವಾಯುದೇವರು ಪ್ರಥಮ ಆಭಾಸಕರು ಅಂತ ತಿಳಿಸಿದ್ದಾರೆ. ಅದರಿಂದ ಮಂದಸ್ಮಿತ ಮುಖ, ಆ ಸದಾಕಾಲ ಮಂದಹಾಸದಿಂದ ಯುಕ್ತನಾದ ಆ ಪರಮಾತ್ಮನ ಮುಖಕಮಲಗಳನ್ನೇ ತಾವಲ್ಲಿ ಕಾಣ್ತಾ. ಇದನ್ನೇ ಮುಂದೆ ಹನುಮಂತ ದೇವರು ತಾವು ಸೀತಾದೇವರ ಮುಂದೆ ಹೇಳಬೇಕಾದ್ರೆ ಯಾವ ಲಕ್ಷಣ ತಗೊಂಡಿದ್ದಾರೆ? ಶ್ಯಾಮಂ ಸ್ಮಿತಾಸ್ಯಂ ವ್ರತದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ವಪುರ್ಜಗನ್ಮಂಗಲಮೇಶ ದೃಭ್ಯಾಂ ಚಿರಾದಯೋಧ್ಯಾದಿ ಪತೆ ಶ್ರೀಶೇವೆ. ರಾಮದೇವರ ಲಕ್ಷಣವನ್ನ ಸ್ವಯಂ ಸೀತಾದೇವಿಯರ ಮುಂದೆ ಹನುಮಂತ ದೇವರು ತಾವು ವರ್ಣನೆ ಮಾಡಬೇಕಾದರೆ ಎತ್ತಂಶವು ತಿಳಿಸ್ತಾರೆ. ಗಜರಾಜಯಾತ್ರಂ ಅದನ್ನೇ ಇಲ್ಲಿ ಹೇಳ್ತಾ. ಗಜರಾಜಗತಿ ಆನೆಯ ನಡಿಗೆಯಂತೆ ರಾಮದೇವರ ನಡಿಗೆ ಅಂತ. ಅಂದ್ರೆ ಏನರ್ಥ? ಅತ್ಯಂತ ಗಾಂಭೀರ್ಯಯುಕ್ತವಾದಂತಹ ನಡಿಗೆಯನ್ನು ಪರಮಾತ್ಮ ತಾನು ಪ್ರಕಟ ಮಾಡಿದ್ದಾನೆ. ಇದು ಕೂಡ ಪರಮಾತ್ಮನಲ್ಲಿ ವಿಶಿಷ್ಟವಾದ ಒಂದು ಲಕ್ಷಣ. ಎಲ್ಲ ಕಾಲದಲ್ಲೂ ಗಂಭೀರವಾದ ನಡಿಗೆ ಅಲ್ಲ, ಒಂದೊಂದು ಕಾಲಕ್ಕೆ ಒಂದೊಂದು ಕ್ರಮದ ನಡಿಗೆ. ತಾನು ಕೃಷ್ಣನಾಗಿ ಬಂದಾಗ, ಬಾಲರೂಪದಲ್ಲಿದ್ದಾಗ ತಪ್ಪೆಜ್ಜೆ ಇಡೋದೇ ಚಂದ ಅಂತ ನೋಡಿ, ಅದನ್ನು ತೋರಿಸ್ತಾ. ಇನ್ನು ಮೋಹಿನಿ ರೂಪದಲ್ಲಿ ಬಂದಾಗ ಹಾವಭಾವವನ್ನು ತೋರುತ್ತಂತೆ ನಮ್ಮ ದೇವರು ನೋಡಿ, ಅದು ಚಂದ. ಈಗ ಬಂದಿರೋದು ಚಕ್ರವರ್ತಿ ಆಗಿ ಬಂದಿದ್ದಾನೆ. ಹಾಗಾದ್ರೆ ಹೆಂಗಿರಬೇಕು ಪರಮಾತ್ಮನ ನಡಿಗೆ? ಗಜರಾಜಯಾತ್ರಂ, ಅತ್ಯಂತ ಗಂಭೀರಯುಕ್ತವಾದ ನಡಿಗೆಯಿಂದ ಪರಮಾತ್ಮ ತಾನು ಬಂದಿರತಕ್ಕಂಥದ್ದನ್ನು ನೋಡ್ತಾ ಜನಕ ಮಹಾರಾಜ ಅನ್ನಂತೆ ವೈರಿಣಾಂ ಕೇವಲಂ ಕಾಲಃ. ಇವನ ಹಾವಭಾವ, ಇವನ ನಡಿಗೆ, ಇವನ ನೋಟ, ಇವನ ಆ ಒಂದು ತೀಕ್ಷ್ಣತೆಯನ್ನು ನೋಡಿದ್ರೆ ವೈರಿಗಳಿಗೆಲ್ಲ ಕಾಲರೂಪನಾಗಿದ್ದಾನೆ ಅಂತನ್ನಂತೆ ಜನಕ ಮಹಾರಾಜ. ಕಾಲಃ ಕೇವಲಂ ವೈರಿಣಾಂ. ಇಷ್ಟು ಅಂಶವಂತಾನು ಹೇಳ್ತಾ ಯೋಗಿನಾಂ ಭಗವಾನ್ ಇವ. ಯೋಗಿಗಳಿಗೆ ಸಾಕ್ಷಾತ್ ಪರಮಾತ್ಮನಂತೆ ಕಾಣ್ತಾ ಇದ್ದಾನೆ.
ಜನಕ ಮಹಾರಾಜ ಇಷ್ಟು ವರ್ಣನೆ ನಡೆಸ್ತಾ ಇದ್ದಾನಂತೆ. ಯೋಗಿನಾಂ ಭಗವಾನ್ ಹರಿಹಿ, ಯೋಗಿಗಳಿಗೆ ಸಾಧಕರಿಗೆ ಸಾಕ್ಷಾತ್ ಪರಮಾತ್ಮನಂತೆ ನನಗೆ ತೋರ್ತಾ ಇದ್ದಾನೆ ಅಂತ ಇಷ್ಟು ಅಂಶವನ್ನು ಹೇಳ್ತಾ, ಓ ಯಾರಿದ್ದ ಅಂತ ಪ್ರಶ್ನೆ ಮಾಡಿದ್ರಿ. ಆಗ ನಮ್ಮ ವಿಶ್ವಾಮಿತ್ರರು ತಾವು ಹೇಳ್ತಾ ಇದ್ದಾರಂತೆ, ಅಯಂ ದಶರಥಸ್ಯಾಂಗ ನಂದನಃ ಪುರುಷೋತ್ತಮ. ಇದನ್ನೇ ವಿಶ್ವಾಮಿತ್ರರು ತಿಳಿಸ್ತಾ ಇದ್ದಾರೆ. ಅಂತಿಂತವ್ರು ಬಂದಿದ್ದಾರೆ ಅಂತ ಹಂಗೆ ಅರ್ಥ ಮಾಡಬೇಡ, ಸಾಕ್ಷಾತ್ ಪುರುಷೋತ್ತಮನಾದ ಪರಮಾತ್ಮ ಬಂದಿದ್ದಾರಪ್ಪ ಜನಕ ಮಹಾರಾಜ, ನೀ ಧನ್ಯ ಅಂದ್ರೆ ಯಾಕ. ಇಷ್ಟು ಅಂಶವನ್ನು ಹೇಳುತ್ತಾ, ಚಕೀರ್ಷು ಸುರಕಾರ್ಯಾಣಿ, ಹೆಸರೇನು ಗೊತ್ತೇನು? ರಾಮನಾಮ ಮನೋರಮ. ರಾಮ ಅಂತ ಹೆಸರಪ್ಪ ಇವಂದು. ಅದನ್ನು ಕೇಳೋ ಕಾಲಕ್ಕೆ ಮನೋರಮ, ಮನಸ್ಸಿಗೆ ಆನಂದ ಪ್ರಾಪ್ತಿ ಆಗ್ತದೆ. ಅಂತಹ ವ್ಯಕ್ತಿತ್ವವನ್ನು ತಾವಲ್ಲಿ ಪರಿಚಯವನ್ನು ಮಾಡ್ತಾ ಇಷ್ಟೊತ್ತಿಗೆ ಶತಾನಂದರ ಆಗಮನ ಆಯಿತು. ತಾವು ಬೇಕಾದ ಸತ್ಕಾರಾದಿಗಳನ್ನೆಲ್ಲ ಈ ತತ್ಕಾಲಕ್ಕೆ ತಾವು ನಡೆಸ್ತಾ ಇದ್ದಾರಂತೆ. ಅರಮನೆಗೆ ಬರಬೇಕು, ಬರೋ ಕಾಲಕ್ಕೆ ಆನೆ ಮೇಲೆ ಅಂಬಾರಿ ಮೇಲೆ ಕರ್ಕೊಂಡ್ಬಂದರು. ಉಳಿದಂತಹ ರಾಜರು ಚಕ್ರವರ್ತಿಗಳು ಯಾರ್ಯಾರು ಬಂದಿದ್ರು, ಇಷ್ಟೊತ್ತು ಕಾಲ ಸ್ವಯಂವರಕ್ಕೆ ಒಂದು ಮಾನದಂಡವನ್ನೇನಿಟ್ಟಿದ್ರು, ಶಿವಧನುರುಪಯನ್ ಜಾನಕೀಂ ನಃ ಪ್ರಸೀದೇತ್. ಆ ಶಿವಧನಸ್ಸೆಂಬ ಆ ಒಂದು ಮಾನದಂಡವನ್ನೇನಿಟ್ಟಿದ್ರು. ಅನೇಕ ಜನ ಚಕ್ರವರ್ತಿಗಳು ಬಂದಿದ್ರು. ರಾವಣ ಬಂದಿದ್ದ. ಬಂದಾಗ ನೋಡ್ದ ಶಿವಧನಸ್ಸನ್ನ, ಇಷ್ಟೇನಾ ಅಂದ. 20 ಕೈಗಳಿದ್ವು. ಅವೆಲ್ಲ ಏನು ಬೇಡ, ಸುಮ್ಮನೆ ಒಂದ್ರಲ್ಲಿ ಎತ್ತಕ್ಕೆ ಹೋದ. ಯಾಕೆ ಆಗ್ಲಿಲ್ವಲ್ಲ ಅಂತ ಅಂದ್ಕೊಂಡ. 20 ಬಾಹುಗಳಿಂದ ಪ್ರಯೋಗ ಮಾಡಿದ್ನಂತೆ. ಎಷ್ಟು ಸಾಮರ್ಥ್ಯ ಇತ್ತು ಅದಕ್ಕೆ ಅಂತಂದ್ರೆ, ಒಂದು ಹಂತಕ್ಕೆ ಸ್ವಲ್ಪ ಎತ್ತಲಿಕ್ಕೆ ಹೋದಾಗ ತನ್ನ ಮೇಲೆ ಹಾಕೊಂಡು ಬಿದೋದ್ನಂತೆ. ಆನಂದ ರಾಮಾಯಣ ಇದನ್ನು ಉಲ್ಲೇಖ ಮಾಡುತ್ತೆ. ಏತತ್ ಕಾಲಕ್ಕೆ ಸೀತಾದೇವಿನೇ ಬಂದು ಆ ಬಿಲ್ಲನ್ನು ತೆಗೆದು ಪುನಃ ಅದರ ಸ್ವಸ್ಥಾನಕ್ಕೆ ಇಟ್ಲಂತೆ. ಇಷ್ಟು ಅಂಶವನ್ನು ತಿಳಿಸ್ತಾರೆ. ಇಷ್ಟು ಕಾರ್ಯ ಮಾಡ್ತಾ ಶತಾನಂದರು ತಿಳಿಸಿದ್ರು, ರಾಮಚಂದ್ರ ಅಸಾಮಾನ್ಯವಾದ ಧನಸ್ಸಲ್ಲಪ್ಪ, ಆ ಧನಸ್ಸಿನ ಹಿನ್ನೆಲೆಯನ್ನು ಹೇಳ್ತೇನೆ ಕೇಳು ಅಂತ. ದಕ್ಷಾಧ್ವರೇ ಪೂರ್ಣಮನೇನ ಶರ್ವೋ ನ ಪ್ರಾಪ್ಯ ಭಾಗಂ ತ್ರಿದಶಾಂಶ ಕರ್ತ. ಹಿಂದೆ ದಕ್ಷ ಪ್ರಜಾಪತಿ ಯಜ್ಞ, ಆ ಯಜ್ಞದಲ್ಲಿ ಶಿವನಿಗೆ ಆಹುತಿ ಕೊಡದೇ ಇರತಕ್ಕಂಥದ್ದು. ಏತತ್ಕಾಲಕ್ಕೆ ಅವನ ಪತ್ನಿಯಾದಂತಹ ಸತಿದೇವಿ ತಾನ ದೇಹವನ್ನು ದಹನ ಮಾಡಿಕೊಳ್ಳುವುದು. ಆಗ ರುದ್ರದೇವರ ಆಗಮನ ಏನಾಯಿತು, ಆ ಕಾಲಕ್ಕೆ ರುದ್ರದೇವರು ಇದೇ ಧನಸ್ಸಿನಿಂದ ಅಲ್ಲಿ ಇದ್ದಂತಹ ಎಲ್ಲ ಪ್ರಬುದಿಗಳ ಶಿರಚ್ಛೇದನ ಮಾಡ್ಕೊಂಡು. ಅದ್ಯಾವ ಧನಸ್ಸು ಗೊತ್ತೇನು? ಇದೇ ಧನಸ್ಸು. ಪುನಃ ಅವರಿಗೆಲ್ಲ ತಲೆ ಹೇಗೆ ಬಂತು ಅಂದ ರಾಮಚಂದ್ರ. ಅದು ತಿಳಿಸಿದ್ರು. ಪ್ರಸಾದಿತ ಕ್ಷಿಪ್ರತರ ಪ್ರಸಾದ. ರುದ್ರದೇವರ ಮಹಿಮೆಯನ್ನು ಹೇಳಿದರು ಶತಾನಂದರು. ಮಹಾರುದ್ರದೇವರಿಗೆ ಕೋಪ ಎಷ್ಟು ಬೇಗ ಬರ್ತದೋ ಅಷ್ಟೇ ಬೇಗ ಅನುಗ್ರಹ ಮಾಡ್ತಾರಪ್ಪ. ತನ್ನಿಮಿತ್ತ ಯಾವ ಕಾಲಕ್ಕೆ ಅವರ ಶಿರಚ್ಛೇದನಾದಿಗಳೆಲ್ಲ ನಡೀತೋ ಏತತ್ ಕಾಲಕ್ಕೆ ಪ್ರಸಾದಿತ ಪುನಃ ಕ್ಷಿಪ್ರತರ ಪ್ರಸಾದ. ಅತಿ ಶೀಘ್ರವಾಗಿ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಅವರವರಿಗೆ ಅವರವರ ಶಿರಸ್ಸು ಬರುವಂತೆ ಮಾಡುತ್ತೆ. ಇಷ್ಟು ಕಾರ್ಯವನ್ನು ಮಹಾರುದ್ರದೇವರು ನಡೆಸಿದ್ದು ಯಾವುದರಿಂದ ಅಂತಂದರೆ ಇದೇ ಧನಸ್ಸಿನಿಂದ ಅಂತ ತಿಳಿಸುತ್ತೆ. ಹೆಂಗೆ ಹೇಳಿದಾಗ ರಾಮಚಂದ್ರ ತಾನು ಮುಂದೆ ಇನ್ನೊಂದು ವೃತ್ತಾಂತವನ್ನು ತಿಳಿಸ್ತಾರೆ. ಪರಮಾತ್ಮನಿಗೂ ರುದ್ರದೇವರಿಗೂ ಒಂದಾವರ್ತಿ ಸ್ಪರ್ಧೆ ಏರ್ಪಟ್ಟಿದ್ದಂತೆ. ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಆಗ ದೇವತೆಗಳು 2 ಧನಸ್ಸನ್ನ ಹರಾಹರಿಗೆ ಕೊಟ್ಟಿದ್ರಂತೆ. ಯಾವ ಧನಸ್ಸು ರುದ್ರದೇವರಿಗೆ ಪ್ರಾಪ್ತಿಯಾಯಿತೋ ಅದೇ ಧನಸ್ಸು ಇದು ಅಂತಂದ್ರಂತೆ. ಇಷ್ಟಂಶವನ್ನು ತಿಳಿಸಿದಾಗ ಸಮೀಕ್ಷ ರಾಮದೇವರು ನೋಡಿದ್ರಂತೆ ಒಂದಾವರ್ತಿ ಅದನ್ನು. ಇಷ್ಟೊತ್ತಿಗೆ ಆನೆ ಮೇಲೆ ಬೇರೆ ಅಂಬಾರಿ ಇವೆಲ್ಲ ಆಯ್ತಲ್ಲ. ಆದಾಗ ಉಳಿದಂತಹ ರಾಜರು ಚಕ್ರವರ್ತಿಗಳು ಯಾರ್ಯಾರು ಬಂದಿದ್ರು ಎಲ್ಲ ಗುಸು 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 ಮಾತಾಡಲಿಕ್ಕೆ ಶುರು ಮಾಡಿದ್ರು. ನಾವು ಬಂದಾಗ ಅರ್ಘ್ಯಪಾದ್ಯನೂ ಕಾಣಲಿಲ್ಲ. ಇದೇನು ಇವನಿಗೆ ಮಾತ್ರ ಈ ವ್ಯವಸ್ಥೆ ಇದೆ, ಮ್ಯಾಚ್ ಫಿಕ್ಸಿಂಗೋ ಏನು ಅಂದ್ಕೊಂಡಿರುತ್ತೆ. ಇರ್ಬೋದು ರೀ, ನಮ್ಗೆ ಏನು ಗೊತ್ತಪ್ಪ ಅಂತೆಲ್ಲ ಒಪ್ಪಾಡುವರೆಲ್ಲ ಕೂತಿದ್ರು. ಇಷ್ಟೊತ್ತಿಗಾಗಲೇ ಸೀತಾದೇವಿ ತಾನು
ರಾಮದೇವರನ್ನ ಒಂದಾವರ್ತಿ ತಾನು ನೋಡುತ್ತದೆ. ನೋಡಿದಾಗ ಮನಸ್ಸಿಗೆ ಬಂದಂತೆ ನಮ್ಮಪ್ಪ ಯಾಕಾದರೂ ಈ ಸ್ವಯಂವರದ ಒಂದು ಕಾರ್ಯವನ್ನು ಇಟ್ಟಿದ್ನೋ ಏನೋ, ಈ ಶಿವಧನಸ್ಸು ಎತ್ತೋದು ಅಕಸ್ಮಾತ್ ಇವು ಎತ್ತಕ್ಕಾಗುತ್ತೋ ಇಲ್ಲವೋ, ಇವನನ್ನು ನಾನು ಲಗ್ನ ಮಾಡ್ಕೊಳ್ದೆ ಹೇಗಿರೋದು ಅಂತ ಮಾಡ್ತಾ ಏತತ್ ಕಾಲಕ್ಕೆ ಸೀತಾದೇವಿ ತಾನೊಂದು ಹರಕೆಯನ್ನು ಹೊತ್ತಲಂತೆ. ಈ ರಾಮಚಂದ್ರನಿಗೆ ಶಿವಧನಸ್ಸು ಹೂವಿನ ಹಾರದಷ್ಟು ಹಗೂರ ಆಗಲಿ ಅಂತ ಏನಂತ ಹರಕೆ ಹೊತ್ತಿದ್ಲಂತೆ, ಮುಂದೆ ನಾನು ಲಗ್ನ ಆದರೆ ಇವನೊಟ್ಟಿಗೆ 14 ವರ್ಷಗಳ ಕಾಲ ವನವಾಸವನ್ನ ಮಾಡಿ ದೇವರ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ಲು. ಬರಲ್ಲ ಬರಲ್ಲ ಇದು ಏನಂದ್ರೆ ನಾವು ಬರೀ ಕಥಾರೂಪೇಣ ತಗೋಬೇಕು. ಇದರಲ್ಲಿ ಒಂದು ತತ್ವ ಅಡಗಿದೆ. ಏನು ತತ್ವ ಅಡಗಿದೆ ಅಂತಂದ್ರೆ, ಈಗ ರಾಮದೇವರು ಕಾಡಿಗೆ ಯಾಕೆ ಹೋದ್ರು ಅಂತಂದ್ರೆ ಮಂದರೆ ಮಾಡಿರುವ ಕುಯುಕ್ತಿಗೆ ತಾವು ಬದ್ಧರಾದ್ರು ಅನ್ನೋ ಒಂದು ದೋಷ ಬಂದ್ಬಿಡುತ್ತೆ. ಹಾಗಾದ್ರೆ ಈಗ ರಾಮದೇವರು ಯಾಕೆ ಕಾಡಿಗೆ ಹೋದ್ರು ಅಂದ್ರೆ ಹೆಂಡತಿ ಮಾತನ್ನು ಪೂರ್ಣ ಮಾಡಬೇಕು ಅಂತ ಹೋದ ಅಂತ ಆಗ ದೋಷನೇ ಬರೋಲ್ಲ. ಹೌದಾ ನೋಡಿ, ಹಂಗಿದನ್ನ ನಾವು ಸುಯೋಜನ ಮಾಸ ಕೂಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲ ಈ ಕಥಾಭಾಗ. ಆಚಾರ್ಯಲ್ಲಿ ಕೊಟ್ಟಿರೋದು ನಮಗೆ ನಿರ್ಣಯವಾದಂತಹ ಅಂಶಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಇದು ಕಥಾರೂಪದಲ್ಲಿ ನಾವು ತಗೊಂಡಾಗ ವಾಲ್ಮೀಕಿ ಮಹರ್ಷಿಗಳೇ, ಯಾವುದು ವಾಲ್ಮೀಕಿ ರಾಮಾಯಣ ಅಂತ ನಾವು ಯಾಕೆ ತಗೊಂಡಿದ್ದೇವೆ, ಅದರಲ್ಲಿ ಮೂಲಭೂತವಾದ ಕಥಾ ಪ್ರಸಂಗವನ್ನು ತಾವು ಹೇಳ್ತಾ ಹೋಗ್ತಾರೆ. ಈ ಆನಂದ ರಾಮಾಯಣವೂ ಕೂಡ ಅವರಿಂದಲೇ ರಚಿತವಾದದ್ದು. ಅದಕ್ಕೆ ವ್ಯಾಖ್ಯಾನ ಅನೇಕರ ಪದ್ಮನಾಭ ಇವರು ಆನಂದ ಶಾಸ್ತ್ರಿ ಯಾರು ಮಾಡಿದ್ದಾರೆ. ಅದರಲ್ಲಿ ಈ ಆನಂದ ರಾಮಾಯಣದಲ್ಲಿ ತಾವೇನು ಮಾಡ್ತಾರೆ, ಇಂತಹ ಅನೇಕ ಅಂಶಗಳನ್ನು ಆ ಕಥೆಯಲ್ಲಿ ಬರ್ತಕ್ಕಂಥ ಉಪಕಥಾ ಭಾಗವನ್ನು ನಿರೂಪಣೆ ಮಾಡ್ತಾರೆ. ಇದು ಆನಂದ ರಾಮಾಯಣದಲ್ಲಿ ಉಲ್ಲೇಖ ಆಗ್ತಕ್ಕಂಥದ್ದು. ಆದ್ದರಿಂದ ಇದು ನಾವು ನಡೆದಿಲ್ಲ ಅಂತ ಹೇಳಲಿಕ್ಕೆ ಏನಿಲ್ಲ. ಏಕೆಂದರೆ ಪರಮಾತ್ಮ ಇಂತಹ ಅನಂತ ವ್ಯಾಪಾರ ನಡೆಸ್ತಾ ಇರ್ತಾರೆ. ಇದಕ್ಕೆ ಪ್ರಮಾಣವಾಗಿ ನಾವು ತಗೋಬೇಕು ಅಂತಂದರೆ, ಈಗ ಸೀತಾಮಾತೆ ತಾನು ಅಲ್ಲಿ ಏತತ್ ಕ್ರಮದಿಂದ ಹರಕೆ ಹೊತ್ತಿದ್ದು ಇದು ಪ್ರಮಾಣವೋ ಅಪ್ರಮಾಣವೋ ಅಂತಂದರೆ, ಮುಂದೆ ಭಾಗವತ ದಶಮಸ್ಕಂದದಲ್ಲಿ ರುಕ್ಮಿಣಿ ಪತ್ರದಲ್ಲಿ ರುಕ್ಮಿಣೀ ದೇವಿ ತಾನು ಕೃಷ್ಣನಿಗೆ ಏನು ನಿವೇದನೆ ಮಾಡಬೇಕಾದ್ರೆ, ಸ್ವಾಮಿ ನೋಡು, ನಾನು ನೀನು ಅನಾದಿ ಕಾಲದ ದಂಪತಿಗಳು, ನಾ ಹೃದೀತ ಕನ್ಯಾ, ನನಗೇನು ನಾಚಿಕೆ ಗೀಚಿಕೆ ಇಲ್ಲವೋ, ಒಬ್ಬ ಹೆಣ್ಮಗಳಾಗಿ ನಿನಗೆ ಪತ್ರ ಬರೀತಾ ಇದ್ದೇನೆ ಅಂತ ಅಂದ್ಕೊಂಡು ನಿನಗೆ ನಾಚಿಕೆ ಆಗಲಿಲ್ವಾ ಅಂತ ಏನು ಕೇಳಬೇಡ. ನಾ ಹೃದೀತ ಕನ್ಯಾ, ನನಗೇನು ನಾಚಿಕೆ ಗೀಚಿಕೆ ಇಲ್ಲ. ಯಾಕಿಲ್ಲ ಅಂದ ದೇವರು. ನಾವೇನು ಹೊಸದಾಗಿ ಲಗ್ನ ಆಗ್ತಿದ್ವಾ, ನಾಚಿಕೆ ಪಡಬೇಕು. ಅನಾದಿ ಕಾಲ ದಂಪತಿಗಳು, ಇದು ಎಷ್ಟನೇ ಆನಿವರ್ಸರಿನೋ ನನಗೆ ಗೊತ್ತಿಲ್ಲ, ನೀನೇ ಹೇಳಬೇಕು. ಆದರೂ ಲಕ್ಷ್ಮೀದೇವಿ ರುಕ್ಮಿಣೀ ದೇವಿ ತಿಳಿಸ್ತಾಳೆ, ಸ್ವಾಮಿ ಏತತ್ ಕಾಲಕ್ಕೆ ನಾನು ನಿನ್ನನ್ನು ಪಡಿಬೇಕು ಅಂತ ಅನಾದಿ ಕಾಲದ ದಾಂಪತ್ಯ ಇದೆ, ನೀನು ಬಾ, ನೀನು ನನ್ನನ್ನು ಲಗ್ನ ಮಾಡ್ಕೋ ಅಂತ ನಾನು ಹೇಳೋಲ್ಲ ಅಂದ್ಲು. ಆ ಕಾಲಕ್ಕೆ ಪೂರ್ವೇಷ್ಟ ದತ್ತ ನಿಯಮ ವ್ರತ ಅಂತ ತಿಳಿಸ್ತಾಳೆ. ಸ್ವಾಮಿ ನಾನು ವ್ರತಾನುಷ್ಠಾನವನ್ನು ಮಾಡಿದ್ದೇನೆ, ಗುರು ಹಿರಿಯರ ಸೇವೆ ಮಾಡಿದ್ದೇನೆ, ಅನ್ನದಾನ ಮಾಡಿದ್ದೇನೆ, ನೀನು ಬಾ ಅಂತ ಕರೆದು. ಅಂತಂದ್ರೆ ಏನಿದರ ಆಂತರ್ಯ, ಪರಮಾತ್ಮ ಲಕ್ಷ್ಮೀದೇವಿಗೆ ಸೇವೆ ಮಾಡಿ ಪರಮಾತ್ಮನ ಹೊಂದಬೇಕು ಆ ಕ್ರಮ ಅಲ್ಲ. ನಿತ್ಯ ಮುಕ್ತರು ಆದರೂ ಕೂಡ ತಾವು ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ಅನುಗುಣವಾಗಿ ಸಜ್ಜನರು ಪರಮಾತ್ಮನನ್ನು ಹೊಂದಬೇಕು ಅಂತಂದ್ರೆ ಅಪರೋಕ್ಷ ಜ್ಞಾನಿಗಳು ಕೂಡ ಸಾಧನೆಯನ್ನು ನಡೆಸಿದಾಗ ಮಾತ್ರ ಪರಮಾತ್ಮ ಗೋಚರ ಆಗ್ತಾನೆ ಅನ್ನೋ ಒಂದು ಅಂಶವನ್ನೇ ಇಲ್ಲಿ ವಿಶೇಷ. ಯಾಕೆಂದ್ರೆ ಅಪರೋಕ್ಷ ಜ್ಞಾನ ಬ್ರಹ್ಮವಾಯುಗಳಿಗೂ ಕೂಡ ಸರ್ವಕಾಲಿಕ ಇಲ್ಲ. ಇದನ್ನು ನಾವು ಅತಿ ಸ್ಪಷ್ಟವಾಗಿ ತಿಳಿದಿರಬೇಕು. ಹಾಗಾದ್ರೆ ಅವರಿಗೆ ಅಪರೋಕ್ಷ ಆಗಬೇಕು ಅಂದ್ರೆ ಪುನಃ ಏತತ್ ಕ್ರಮಾದಿಗಳ ಸಾಧನಾದಿಗಳು ನಡೆದಿರಬೇಕು. ಆಗ ಅಪರೋಕ್ಷ ಅವರಿಗೆ ಸ್ಫುಟ ಆಗ್ತಾ ಹೋಗಬೇಕು. ಇಷ್ಟು ಅಂಶವನ್ನು ತಿಳಿಸ್ತಾರೆ ನಮಗೆ. ಅದರಂತೆ ಇಲ್ಲಿ ಲಕ್ಷ್ಮೀದೇವಿ ಸಜ್ಜನರಿಗೆ ತಾನು ಶಿಕ್ಷಣವನ್ನು ಮಾಡಲು ಸುಗ ರುಕ್ಮಿಣೀ ದೇವಿ ತಾನ ಪತ್ರದಲ್ಲಿ ಏನು ತಿಳಿಸಿದ್ದಾಳೆ, ನಾನು ನಿಯಮ ಅಂದರೆ ವೇದಾದಿಗಳು ಏನು ನಿಯಮವನ್ನು ತಾನು ತಿಳಿಸಿದೆ ಅದಕ್ಕೆ ಅನುಗುಣವಾಗಿ ನಾನು ಸೇವೆಯನ್ನು ಮಾಡಿದ್ದೇನೆ, ಅದಕ್ಕೋಸ್ಕರ ಬಾ ಅಂತ. ಇದು ನಮಗೆ ಪ್ರಮಾಣ ಆಯಿತು.
ರುಕ್ಮಿಣೀ ದೇವಿ ತಾನು ಸೇವೆಯನ್ನ ಮಾಡಿ ಪರಮಾತ್ಮನನ್ನು ಹೊಂದಿದಳು ಅನ್ನೋ ಒಂದು ಅಂಶವನ್ನು ನಾವು ಹಿಡಿದಾಗ, ಈಗ ಇಲ್ಲಿ ತಿಳಿಸಿರ್ತಕ್ಕಂತಹ ಪ್ರಸಂಗ ಯಾವುದು? ಸೀತಾಮಾತೆ ತಾನು ಹರಕೆಯನ್ನು ಹೊತ್ತಿದ್ದಾಳೆ ಪರಮಾತ್ಮನನ್ನು ಹೊಂದಬೇಕು ಅಂತಂದ್ರೆ ಅದು ಪ್ರತಿಬಂಧಕ ಆಗಲಿಲ್ಲ. ಇಷ್ಟು ಕ್ರಮದಲ್ಲಿ ನಾವು ಇದಕ್ಕೆ ನಿರ್ಣಯವನ್ನು ತಗೊಳ್ಳಿಕ್ಕೆ ಅವಕಾಶ ಉಂಟು ಅಂತ ಹೇಳ್ತಾ, ಯಾವುದೇ ಕಾರ್ಯ ಮಾಡಿದ್ರೂ ಕೂಡ ಕೇವಲ ಲೋಕ ವಿಡಂಬನಾರ್ಥವಾಗಿ, ಸಜ್ಜನರಿಗೆ ಶಿಕ್ಷಣಾರ್ಥವಾಗಿ ಈ ಕಾರ್ಯವನ್ನು ನಡೆಸಿರ್ತಾರೆ ಅಂತ ಅಷ್ಟೇ ನಾವೇನು ತಗೋಬೇಕೇ ಹೊರತಾಗಿ ಯಥಾವತ್ ಕ್ರಮದಿಂದ ಹಾಗಾದ್ರೆ ಮೊದಲಿಗೆ ಸೀತಾದೇವಿ ರಾಮದೇವರನ್ನು ಕಂಡ್ಲ ಅನ್ನೋದೇ ಪ್ರಶ್ನೆ ಆಗೋಗುತ್ತೆ. ಹೌದು ಇದು ಅದರಿಂದ ಹಂಗೆ ಯಾವುದೋ ಪ್ರಶ್ನೆ ಅಲ್ಲ. ಆದರೂ ಕೂಡ ಕಥಾರೂಪದಲ್ಲಿ ಪರಮಾತ್ಮನನ್ನು ಹೊಂದಬೇಕಾದರೆ ಋಷಿಗಳಂತೆ ನಾನು ಜೀವನ ಮಾಡ್ತೇನೆ ಅಂತ ಅಲ್ಲಿ ತಾನು ಹರಕೆಯನ್ನು ಹೊತ್ತು. ಅಂದರೆ ಏನಿದರ ಆಂತರ್ಯ ಅಂತಂದರೆ ವೈರಾಗ್ಯದಿಂದ ಇದ್ದರೆ ಪರಮಾತ್ಮ ನಮಗೆ ಪ್ರಾಪ್ತನಾಗ್ತಾನೆ ಅನ್ನೋ ಒಂದು ತತ್ವವನ್ನು ಸೀತಾಮಾತೆ ಜಗತ್ತಿಗೆ ತಾನು ಪ್ರಕಟ ಮಾಡಿದ್ರು ಅನ್ನೋ ಒಂದು ಅಂಶವನ್ನು ನಾವು ತಗೊಂಡಾಗ ಏತತ್ ಕಥಾಭಾಗ ಸರ್ವಥಾ ನಮ್ಮ ಆಚಾರ್ಯರ ಸಿದ್ಧಾಂತಕ್ಕೆ ಪ್ರತಿರೋಧ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ನಾವು ಸ್ಮರಣೆಯನ್ನು ಮಾಡ್ತಾ ಇಷ್ಟೆಲ್ಲ ನಡೆದಿದೆ. ಸಮೀಕ್ಷಾ ತದ್ವಾಮಕರೇಣ ರಾಘವ, ತನ್ನ ವಾಮಕರೇಣ ತನ್ನ ಎಡಗೈಯಿಂದ, ಬಲಗೈಯಿಂದ ಯಾಕಿಲ್ಲ? ಪರಮಾತ್ಮನ ಅವಯವದಲ್ಲಿ ಭೇದ ಇರುವಲ್ಲ, ಮತ್ತೆ ಯಾಕಿಲ್ಲ ವಾಮಕರೇಣ ಅಂತಂದು? ಇಲ್ಲಿ ವಾಮಕರೇಣ ಅಂದರೆ ಎಡಗಡೆ ಅಲ್ಲ, ಸುಂದರ ಅಂತ. ವಾಮ ಅಂದರೆ ಸುಂದರವಾದ ತನ್ನ ಹಸ್ತಗಳಿಂದ, ಹಿಂಗರ್ಥ ಅಲ್ಲಿ. ತನ್ನ ಸುಂದರ ಪರಮಾತ್ಮನ ಎಡಗೈಯಾಗಲಿ ಮೋದೋ ದಕ್ಷಿಣ ಪಕ್ಷ ಪ್ರಮೋದೋ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ತಿಳಿಸಿದ್ದ. ಆದ್ದರಿಂದ ಪರಮಾತ್ಮನ ವಾಮಹಸ್ತದಿಂದ ಅಂದರೆ ಅದು ಏನೋ ಸ್ವಲ್ಪ ನಿಕೃಷ್ಟ ಅಂತ ಹಂಗರ್ಥ ಅಲ್ಲ. ಪರಮಾತ್ಮನ ವಾಮ ಕರೇಣ ಅಂದರೆ ತನ್ನ ಸುಂದರವಾದ ಹಸ್ತಗಳಿಂದ ಅಂತ ಇಷ್ಟ ಅದಕ್ಕೆ ನಾವು ಉಪಲಕ್ಷಣತಾ ತಗೋಬೇಕು. ರಾಘವ ಸಲೀಲ ಮುದ್ಧತ್ಯ ಪ್ರಸನ್ನ ಪೂರಯತ್, ಅದನ್ನ ಮಂದಸ್ಮಿತನಾಗಿ ಪರಮಾತ್ಮ ಅನಾಯಾಸವಾಗಿ ತಾನು ಹಿಡಿದುಬಿಟ್ಟನಂತೆ. ಅದು ಹೀಗೆ ಹಿಡಿತ ಅಭಜ್ಯತಾ ಸಹ್ಯಮಮೋಷ್ಯ ತದ್ಬಲಂ ಪ್ರಸೋಢುಮೀಶಂ ಕುತಯೇವ ತದ್ಭವೇತ್. ಯಾವಾಗ ಪರಮಾತ್ಮ ತಾನು ಅದನ್ನ ಹೆದೆಯೇರಿಸಬೇಕು ಅಂತ ತಗೊಂಡು ಆ ಅಂಬಸವನ್ನು ಎಳಿಬೇಕು, ಎಳೆಯೋ ಕಾಲಕ್ಕೆ ನಿರೋಧ ಮುರಿದೇ ಹೋಯ್ತಂತೆ. ಆ ಯಾವಾಗ ಶಿವಧನುರುಪಯನ್ ಅದು ಭಂಗ ಆಯಿತು, ಅದರ ಶಬ್ದ ಸತ್ಯಲೋಕದ ತನಕ ಬಂತಂತೆ. ಅಷ್ಟು ಮಾತ್ರ ಅಲ್ಲ, ಮಹೇಂದ್ರ ಪರ್ವತದಲ್ಲಿ ವಾಸವಾಗಿದ್ದಂತಹ ಪರಶುರಾಮ ದೇವರಿಗೆ ಕೇಳಿಸ್ತಂತೆ. ಮುಂದೆ ವಿವಾಹ ಆದ ನಂತರದಲ್ಲಿ ಪರಶುರಾಮ ದೇವರು ಬಂದ್ರಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಅವರ ಕಾಲ ಜ್ಞಾನ ಅದೆಲ್ಲ ಬೇಡ. ಈಗ ಪ್ರಸಂಗವತ್ವೇನ ನಾವು ತಗೊಂಡಾಗ ಯಾವುದನ್ನ ತಾವು ಆಧರಿಸಿ ಬಂದರು ಅಂತಂದ್ರೆ ಶಿವಧನುರುಪಯನ್, ಶಿವನ ಧನಸ್ಸನ್ನ ಮುರಿದಿದ್ದಾನೆ ಅಂತಂದ್ರೆ ಆತ ಯಾರು ಅಂತ ನೋಡ್ಲಿಕ್ಕೋಸ್ಕರ ಪರಶುರಾಮ ದೇವರು ತಾವು ಬಂದಿದ್ದಾರೆ ಅಂತ ಆ ಪ್ರಸಂಗವನ್ನು ನಮಗೆ ತಿಳಿಸಿದ್ದಾರೆ. ಶ್ಯಾಮಂ, ಆ ಶ್ಯಾಮಲ ವರ್ಣನಾದ ಪರಮಾತ್ಮ ತಾನಲ್ಲಿ ಮಂದಸ್ಮಿತನಾಗಿ ವಿಲೋಕಯನ್, ತಾನು ವಿಶಿಷ್ಟವಾಗಿ ಜಗತ್ತನ್ನು ತಾನು ನೋಡ್ತಾ ಇರೋಣ. ಏತತ್ ಕಾಲಕ್ಕೆ ಅಥೋಕರಾಭ್ಯಾಂ ಪ್ರತಿಗೃಹ್ಯಮಾನ ಮಾಮ್ಲಾನ ಪದ್ಮಾಂ ಜಲದಾಯತಾಕ್ಷಿ, ಲಕ್ಷ್ಮೀದೇವಿ ತಾನ ಕೈಯಲ್ಲಿ ಹೂಮಾಲಿಕೆಯನ್ನು ಹಿಡ್ಕೊಂಡು ತಾನು ಬರ್ತಾ ಇದ್ದಾಳಂತೆ. ಎಂದೆಂದು ಬಾಡಾದ ಅರವಿಂದ ಮಾಲೇಯ ಅಂತಂದು ವಾದಿರಾಜ. ಯಾವತ್ತಿಗೂ ಬಾಡದೆ ಇರ್ತಕ್ಕಂತಹ ಹೂವಿನ ಹಾರವನ್ನ ಲಕ್ಷ್ಮೀದೇವಿ ಕೈಯಲ್ಲಿ ಹಿಡಿದಿದ್ದ. ನಮಗೆ ಎಂದಿಗೂ ಬಾಡದ ಹೂನಾರ ಅಂದರೆ ಪ್ಲಾಸ್ಟಿಕ್ ಹೂನಾರ ಒಂದೇ ನಾವು ತಿಳಿದುಕೊಳ್ಳಿ. ಹೌದು. ಹಾಗಾದರೆ ಲಕ್ಷ್ಮೀದೇವಿ ಕೈಯಲ್ಲಿದ್ದಂತಹ ಹಾರ ಎಂದಿಗೂ ಬಾಡದ ಹೂಹಾರ ಹೇಗಾಯ್ತದು ಅಂತಂದರೆ, ಯಾವ ಹೂವದು ಅಂತಂದರೆ ಪರಮಾತ್ಮನ ಗುಣಗಳೆಂಬ ಹೂವನ್ನೇ ಪೋಣಿಸಿದ್ದಂತೆ. ದೇವರ ಗುಣಗಳಿಗೆ ಎಂದಿಗೂ ಕೂಡ ವಿಕಾರಾದಿಗಳು ಇಲ್ಲ. ತನ್ನಿಮಿತ್ತ ಎಂದೆಂದು
ಬಾಡದ ಅಂತಂದ್ರೆ ಪರಮಾತ್ಮನ ಗುಣಾದಿಗಳಿಗೆ ಎಂದಿಗೂ ಕೂಡ ವಿಕಾರಾದಿಗಳು ಇಲ್ಲ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಇದನ್ನೇ ಆಚಾರ್ಯರು ತಿಳಿಸಿದ್ದು ನಮಗೆ. ಸೀತಾ ಮಾತೆ ತಾನು ಕೈಯಲ್ಲಿ ಹೂಮಾಲಿಕೆಯನ್ನು ಹಿಡ್ಕೊಂಡು ತಾನು ಬಂದಿದ್ದಾಳೆ ಅಂತಂದ್ರೆ ಯಾವ ಹೂಮಾಲಿಕೆ ಪರಮಾತ್ಮನ ಗುಣಗಳೆಂಬ ಶಾಶ್ವತವಾದ ರಾಮದೇವರ ಗುಣಗಳೆಂಬ ಆ ಹಾರವನ್ನೇ ತಾನು ಕೈಯಲ್ಲಿ ಹಿಡಿದು, ಯಾಕೆ ವೇದಾಭಿಮಾನಿನಿ. ಏನು ರಾಮ ಸೀತೆಯರ ವಿವಾಹ ಅಂತಂದ್ರೆ ಏನರ್ಥ? ಲಕ್ಷ್ಮೀದೇವಿ ಸೀತಾಮಾತೆ ವೇದಾಭಿಮಾನಿನಿ. ಆ ವೇದಕ್ಕೆ ಅರ್ಥ ಯಾರು? ಪರಮಾತ್ಮ. ಹಾಗಾದರೆ ವೇದಾಭಿಮಾನಿನಿ ತನ್ನ ಆ ವೇದದಲ್ಲಿರೋ ಅರ್ಥವನ್ನ ಅದು ಯಾರಿಗೆ ಅರ್ಪಣೆ ಮಾಡ್ತಾ ಇದ್ದಾಳೆ? ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಾಳೆ. ಹಾಗಾದರೆ ವೇದ, ಆ ವೇದಕ್ಕೆ ಅರ್ಥಪ್ರಾಯನಾದ ಪರಮಾತ್ಮನನ್ನ ಸುಯೋಜಯಾಮಾಸ ಮಾಡೋದೇ ಸೀತಾರಾಮಚಂದ್ರ ದೇವರ ಕಲ್ಯಾಣ ಅನ್ನೋ ಅಂಶವನ್ನು ಕೂಡ ನಮಗೆ ತಿಳಿಸ್ತಾ, ತತಃ ಪ್ರಮೋದೋ ನಿತರಾಂ ಜನಾನಾಂ ವಿದೇಹ ಪುರ್ಯಾಂ ಅಭವತ್ ಸಮಂತಾತ್. ಏತತ್ಕಾಲಕ್ಕೆ ಶತಾನಂದರು ಈ ವಿಷಯವನ್ನ ಅಯೋಧ್ಯ ಪುರವಾಸಿಗಳಾಗಿರ್ತಕ್ಕಂತಹ ಚಕ್ರವರ್ತಿಗಳಾದಂತಹ ದಶರಥ ಮಹಾರಾಜರ ವಿಷಯವನ್ನು ತಾವು ಮುಟ್ಟಿಸಿದ್ದಾರಂತೆ. ರಾಮ್ ಸಮಾಲೋಕ್ಯ ನರೇಂದ್ರ ಪುತ್ರಿಯ ಸಮೇತಮಾನಂದ ನಿಧಿಂ ಪರೇಶಂ. ವಿಶಿಷ್ಟವಾಗಿ ಈ ವಿಷಯವನ್ನ ನಮ್ಮ ದಶರಥ ಮಹಾರಾಜನೇ ಗೊತ್ತಾದಾಗ ಅತ್ಯಂತ ಆನಂದ ಕುಂದನಾಗಿದ್ದಾನಂತೆ. ಷೋಡಶ ದಾನವನ್ನು ಕೊಟ್ಟಿದ್ದಾನಂತೆ. ನೋಡಿ, ಇದೊಂದು ವಿಷಯ. ನಾವು ಷೋಡಶ ದಾನ ಅಂದರೆ ಸತ್ತಾಗ ಮಾತ್ರ ಕೊಡೋದು, ಹೌದು ಇಲ್ವೋ? ಆದರೆ ಶಾಸ್ತ್ರ ತಿಳಿಸುತ್ತೆ ಸರ್ವಕಾಲಿಕವಾಗಿ ನಾವು ಅಂತಹ ದಾನವನ್ನು ಮಾಡ್ತಾ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಗೋದಾನಾದಿಗಳನ್ನು ನಡೆಸಬೇಕು. ನಾವು ಗೋದಾನ ಅಂದರೆ 5.5 ತಿಂಗಳು ನೋಡಿ ಅಷ್ಟೇ ತೊಗೊಂಬಿಟ್ಟಿದ್ದೇವೆ ಗೋದಾನ ಅಂದರೆ. ಆದರೆ ನಮಗೆ ರಾಮಾಯಣ ತಿಳಿಸ್ತಾರೆ ಸರ್ವಕಾಲದಲ್ಲೂ ಕೂಡ ಗೋದಾನಾದಿಗಳನ್ನು ನಾವು ಮಾಡಲೇಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಕ್ರಮದಿಂದ ಅಥಾತ್ಮಜಾಭ್ಯಾಂ ಸಹಿತಃ ಸಭಾರ್ಯೋ ಯಯೋ ಗಜ ಸ್ಯಂದನ ಪತ್ನಿಯುಕ್ತಂ. ಏತತ್ ಕಾಲಕ್ಕೆ ವಿಶೇಷವಾಗಿ ದಶರಥ ಮಹಾರಾಜ ಪುರೋಹಿತೋ ಗಾದಿ ಸುತಾನುಮೋದಿತೋ ಜುಹಾವ ವಂದಿಂ ವಿಧಾನ ವಸಿಷ್ಠರು ಮತ್ತು ವಿಶ್ವಾಮಿತ್ರರು ಸಮ್ಮುಖದಲ್ಲಿ ವಿವಾಹಗಳ ಹೋಮಾದಿಗಳೆಲ್ಲ ಜರುಗಿದ್ಯಂತೆ. ತದಾ ವಿಮಾನ ಬಲಿವಿಹೀನ ಭಸ್ತಲಂ. ಏನು ಸೀತಾರಾಮಚಂದ್ರ ದೇವರ ವಿವಾಹ ಮಹೋತ್ಸವ ಅಂತಂದ್ರೆ ಇಡೀ ಆ ಮಿಥಿಲಾಪುರ ಸಮಗ್ರವಾಗಿ ಎಲ್ಲ ವಾಹನಗಳು ನಿಂತ್ಕೊಂಡ್ಬಿಟ್ಟುವಂತೆ. ದೇವತೆಗಳನ್ನು ನೋಡಿದ್ರು, ಅವರ ವಿಮಾನ ಪಾರ್ಕ್ ಮಾಡಲಿಕ್ಕೆಲ್ಲೂ ಜಾಗ ಸಿಗ್ಲಿಲ್ವಂತೆ. ತದಾ ವಿಮಾನ ಬಲಿವಿಹಿ ನಭಸ್ಥಲಂ. ಅಂತರಿಕ್ಷದಲ್ಲೇ ನಿಲ್ಲಿಸ್ಕೊಂಡಿದ್ರಂತೆ ವಿಮಾನಗಳನ್ನು. ಹೆಂಗೆ ನಿಲ್ಲಿಸ್ತಾ ದಿದೃಕ್ಷತಾಂ ಸಂಕುಲ ಮಾಸ ನಾಕಿನಾಂ ಇಂದ್ರದೇವರೇ ಮೊದಲಾದಂಥ ಪ್ರಭುತಿಗಳೆಲ್ಲರೂ ಕೂಡ ಸೀತಾರಾಮಚಂದ್ರ ದೇವರ ವಿವಾಹ ಮಹೋತ್ಸವವನ್ನು ತಾವು ನೋಡ್ಲಿಕ್ಕಾಗಿ ಎಲ್ಲ ಅಂತರಿಕ್ಷದಲ್ಲಿ ನಿಂತು ತಾವು ಸ್ತೋತ್ರಾಲಯ ನಡೆಸ್ತಾ ಇದ್ದಾರಂತೆ. ಸುರಾನಕ ದುಂದು ಭಯೋ ವಿನೇದಿರೇ ಜಗುಶ್ಚ ಗಂಧರ್ವವನ ಸಹಸ್ರಶಃ. ಗಂಧರ್ವರು ಗಾಯನವನ್ನು ಮಾಡ್ತಾ ಇರಬೇಕು, ಅಪ್ಸರಾಸ್ತ್ರೀಯರು ನರ್ತನಾದಿಗಳನ್ನು ತಾವು ನಡೆಸ್ತಾ ಇರಬೇಕು. ಋಷಿಮುನಿಗಳೆಲ್ಲ ತಾವು ಏತತ್ ಕಾಲಕ್ಕೆ ಮುಹೂರ್ತ ಅಂತಂದ್ರೆ ಯಾವುದು ನಮ್ಮಲ್ಲಿ ಮುಹೂರ್ತ? ತೆರೆಶಲ್ಯವನ್ನು ಹಿಡಿತಕ್ಕಂಥದ್ದು ಜೀರಿಗೆ ಮುಹೂರ್ತ ಅಂತ ಏನಂತೇವೆ. ಅದರಂತೆ ಸೀತಾರಾಮಚಂದ್ರ ದೇವರು ತಾವು ಅಲ್ಲಿ ನಿಂತಿರಬೇಕು, ತೆರೆಶಲ್ಯವನ್ನು ಹಿಡಿದಿರಬೇಕು. ಏತತ್ಕಾಲ ಸಮಸ್ತವಾದ ದೇವತಾ ವರ್ಗ ತಾವೆಲ್ಲ ಸ್ತೋತ್ರವನ್ನು ನಡೆಸ್ತಾ ಇರೋಣ. ಲಕ್ಷ್ಮೀರ್ಯಸ್ತ ಪರಿಗ್ರಹ ಕಮಲಭೋ ಚಂದ್ರ ವಿಭೂಷಣ ಶೇಷನಯ್ಯ ಪುನಃ ಬ್ರಹ್ಮಾಂಡ ಮಂದಿರಂ ಪುರಗಣ ಪ್ರಭೋ ದೇವತಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಸೂರ್ಯಾಧರೇ ಮಂಗಲಂ ಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಸಮಸ್ತವಾದ ದೇವತಾ ವರ್ಗ ತಾವು ಲಕ್ಷ್ಮೀನಾರಾಯಣರ ಸೀತಾರಾಮಚಂದ್ರ ದೇವರ ಆ ಒಂದು ವಿವಾಹ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಆನಂದ ಭರಿತರಾಗಿ ತಾವು ನೋಡ್ತಾ ಸ್ತೋತ್ರಾದಿಗಳನ್ನು ನಡೆಸ್ತಾ ಇರೋಣ. ಮಾಂಗಲ್ಯ ಮೂರ್ತಿಯಾದ ಜಗಸ್ವಾಮಿ ಆದ ಪರಮಾತ್ಮ ತಾನು ಮಾಂಗಲ್ಯ ಧಾರಣೆಯನ್ನು ಮಾಡೋಣ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಭದ್ರಾಣಿ ಶುಭಯೇ ವಂದೀವ ಜನರಸ್ತಂ. ಸಾವಧಾನ
ಮೂರ್ತೆ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಏತತ್ ಕ್ರಮದಿಂದ ಸೀತಾರಾಮಚಂದ್ರ ದೇವರ ಆ ವಿವಾಹ ಮಹೋತ್ಸವಾದಿಗಳೆಲ್ಲ ನಡೆದಿರಬೇಕು. ಮುಂದೆ ಪರಮಾತ್ಮ ತಾನು ಅಯೋಧ್ಯ ನಗರಕ್ಕೆ ಹೊರಟಿರಬೇಕು. ಮಾರ್ಗ ಮಧ್ಯದಲ್ಲಿ ದದರ್ಶ ಭಾರ್ಗವಂ, ಪರಶುರಾಮ ದೇವರು ತಾವು ಬಂದಿದ್ದಾರಂತೆ. ಅವರನ್ನು ನೋಡ್ತಾ ದಶರಥ ಮಹಾರಾಜ ಮೂರ್ಛಿತನಾಗುವಂತೆ. ಸುಮಾರು 21 ಬಾರಿ ತಾನು ಅವರಿಂದ ಪಲಾಯನ ಮಾಡಿದ್ದ. ಅದಕ್ಕೋಸ್ಕರ ಎಷ್ಟು ಲಗ್ನ ಮಾಡ್ಕೊಂಡ್ಬಿಟ್ಟ ಪಾಪ, 350 ಲಗ್ನ ಮಾಡ್ಕೊಂಡಿದ್ದಂತೆ. ಯಾಕೆ ಪರಶುರಾಮ ದೇವರು ಅಂದಿದ್ರಂತೆ, ವಿವಾಹ ಕಾಲದಲ್ಲಿ ಯಾರು ಮಾಡ್ಕೊಂತಿದ್ರೆ ನಾನು ಅವ್ರ ಹತ್ರ ಹೋಗಲ್ಲ ಅಂತ ಕಂಕಣ ಬದ್ಧರಾಗಿದ್ದೆ. ಸರಿ, ಎಲ್ಲೋ ವಿಷಯ ಬಂದ್ಬಿಡೋದಂತೆ. ಸ್ವಾಮಿ ಪರಶುರಾಮ ದೇವರು ಬರ್ತಾ ಇದ್ದಾರೆ, ಹೌದಾ ಒಂದು ಹೆಣ್ಮಗಳು ಮಾಡ್ಕೊಂಬ ಲಗ್ನ. 21 ಬಾರಿ ಇದ್ರೆ ವಿಷಯ ಮುಟ್ಟಿದ್ದು 350 ಬಾರಿ ಇರ್ತೀವಿ. ಹಿಂಗೆಲ್ಲ ಕಥಾಪ್ರಸಂಗ ಆಗೋಗಿತ್ತು. ತನ್ನಿಮಿತ್ತ ಇನ್ನೂ ಅನೇಕ ಮಂದಿ ಇದ್ದಾರೆ. ನಾರಿ ಕವಚ ಅಂತ ಇನ್ನೊಬ್ಬ, ಆತನು ಏನು ಮಾಡ್ತಿದ್ದ, ಸ್ತ್ರೀಯರ ಮಧ್ಯದಲ್ಲಿ ಇದ್ರೆ ಅವರನ್ನು ಸ್ಪರ್ಶ ಮಾಡ್ತಿರ್ಲಿಲ್ಲ. ಯಾರು? ಪರಶುರಾಮ ದೇವ್. ಪರಶುರಾಮ ದೇವರು ಬರ್ತಾ ಇದ್ದಾರೆ, ಸ್ತ್ರೀಯರ ಮಧ್ಯೆ ಹೋಗಿ ಕೂತ್ಕೊಂಡ್ಬಿಡೋನು. ಅವನಿಗೇನು ಹೆಸರು ಬಂತು? ನಾರಿ ಕವಚ ಅಂತ ಹೆಸರು ಬಂತು. ಹಿಂಗೆಲ್ಲ ಅನೇಕ ಕಥಾ ಭಾಗ ನೋಡಿ. ಪರಶುರಾಮ ದೇವರು ಬಂದರು ಅಂದ್ರೆ ಸಾಮಾನ್ಯ ಅಲ್ಲ, ಮಹಾನುಭಾವರು. ನೋಡ್ರಿ ಹಿಂಗೆಲ್ಲ ಕಥೆ ಆಗೋಗಿತ್ತು. ಆಗ ಮೂರ್ಛಿತನಾದ, ಎದ್ದ ಮೇಲೆ ಅಂದ, ಸ್ವಾಮಿ ನಾನು ಯುದ್ಧಕ್ಕೆ ಬರ್ತೇನೆ ಎಂದ. 350 ಲಗ್ನ ಆಗಿದ್ದಿ, ನಿನ್ನ ಜೊತೆ ನಾನು ಏನು ಯುದ್ಧ ಮಾಡು? ನಿಂದೆದ ಮಾಡೋಲ್ಲ, ನಿನ್ನ ಮಗನ ಕಳಿಸು ಅಂತ ಇನ್ನೊಂದಾವರ್ತಿ ಮೂರ್ಛಿತನಾದಂತೆ. ಆತ ಹೇಳುವಷ್ಟೊತ್ತಿಗೆ ಸೋಮವಾರದ ದಿವಸ ಸಾಯಂಕಾಲ 6:30 ಗಂಟೆ ಆಗಿದ್ದಂತೆ. ಆದ್ದರಿಂದ ನಾಳೆ ದಿವಸ ಆದ ಎದ್ದಾಗ ಮುಂದಿನ ಕಥಾಭಾಗ ಏನು ನಡೆಯುತ್ತೆ ಅನ್ನೋದನ್ನೇ ಚಿಂತನ ಮಂಥನಾದಿಗಳು ಮಾಡೋಣ. ಪರಮಾತ್ಮನ ವಿವಾಹ ಮಹೋತ್ಸವಾದಿಗಳೆಲ್ಲ ಜರುಗಿದೆ. ಪರಮಾತ್ಮ ಮಿಥಿಲ ನಗರದಿಂದ, ವಿದೇಹ ನಗರದಿಂದ ಹೊರಟಿದ್ದಾನಂತೆ. ದೇಹ ವಿಗತ ದೇಹ, ದೇಹದ ಮೇಲೆ ಯಾರು ವ್ಯಾಮೋಹವನ್ನು ಬಿಟ್ಟಿರ್ತಾರೋ ಅಲ್ಲಿ ಪರಮಾತ್ಮ ತಾನು ಬರ್ತಾನೆ ಅನ್ನೋದೇ ವಿದೇಹ ನಗರದ ಆಂತರ್ಯ. ಹಾಗಾದ್ರೆ ನಾವಂತೂ ಈ ದೇಹದ ಮೇಲೆ ಅಭಿಮಾನ ಬಿಟ್ಟಿಲ್ಲ. ಅದನ್ನು ಬಿಡಿಸ್ಬೇಕಾದ್ರೆ ಯಾರು ಬರಬೇಕಂತೆ? ದೇವರೇ ಬರಬೇಕಂತೆ. ಅವನು ಬರಬೇಕಾದ್ರೆ ನಾವೇನ್ ಮಾಡ್ಬೇಕಂತೆ? 8 ಬಾರಿ ರಾಮ 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 ಅಂತ ಹೇಳ್ಬೇಕಂತೆ. ರಾಮ 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 ರಾಮ